ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚಲ್ವತ್ರಿ ಜಗ ವಂದಿತ ನಿಗಾರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯು ಎಳ್ಳುಂಡೋಳಿಗೆ ಕಬ್ಬು ಮೆಲುವ ಬಗೆ. ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿಯುವ ತಿರುಗಳ್ಳಿನ ಗಣಪಗಾರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಕಪ್ಪವ ಗಂಬಗೆ ದಾವಾಗ್ನೆಯಂದದಿ ಅಲಿವಗೆ. ಆವಾಗಮನದೊಳು ನೆನೆದರಿಷ್ಟಾರ್ಥವ ಈವ ಗಣೇಶಾರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಹರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರಿವವಗೆ. ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಅಂಬುರುಗಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ
ಬಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಕ್ಷೀರವಾರಿದಿಯೋಳು ರಮಾವರ ಆಗ ಸುತ ಸಗಿತಲಿರುತ್ತಿರಗೆ ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲೀ ಮಣಿಲಕ್ಷ್ಮಿ ಸ್ವಾಮಿ, ನೋಡಿದೆಯ ಈ ವೈಕುಂಠದ ವೈಭವವನ್ನು? ಲಕ್ಷ್ಮೀ ನಾರಾಯಣರಾಗಿ ಆದರ್ಶಯುತವಾದ ದಾಂಪತ್ಯವನ್ನು ನಡೆಸುತ್ತಾ ಬರುತ್ತಿದ್ದೇವೆ. ಹೌದು, ನೀನಿಲ್ಲದೆ ನಾನಿಲ್ಲ, ನನ್ನನ್ನು ಬಿಟ್ಟು ನೀನೂ ಇರುವುದಿಲ್ಲ. ಸದಾ ನಿನ್ನ ಸೇವೆಯಿಂದಲೇ ಧನ್ಯನಾದವನು ನಾನು. ನೀನು ಎಷ್ಟೋ ಕಾಲದಿಂದ ನನ್ನ ಸೇವೆಯನ್ನು ಮಾಡುತ್ತಾ ಬರುತ್ತಿರುವಿ. ಹೌದು, ಆದಿಮಾಯೆಯು ನಮಗಿತ್ತ ಸೃಷ್ಟಿ ಸ್ಥಿತಿ ಲಯ ಕಾರ್ಯ. ಸ್ಥಿತಿಪಾಲಕನಾದ ನನಗೆ ವಾಸಿಸಲು ಈ ವೈಕುಂಠ ಲೋಕ. ದುಃಖವನ್ನು ಹೊತ್ತು ತರುವ ಮಂದಿ ಹಸನ್ಮುಖರಾಗಿ ಹಿಂತಿರುಗುತ್ತಾರೆ. ಹೌದು, ಸನಕ ಸನಂದರೆ ಮೊದಲಾದ ಋಷಿವರೇಣ್ಯರ ಗಡಣವು ನಿತ್ಯವೂ ನಮ್ಮನ್ನೇ ಪ್ರಾರ್ಥಿಸುತ್ತಾ ನಮ್ಮಿಂದ ಆಶೀರ್ವಾದಗಳನ್ನು ಪಡೆದು ಕೃತಾರ್ಥರಾಗಿ ಹಿಂತಿರುಗುತ್ತಾರೆ. ನಾರದನು ಸದಾ ನನ್ನ ಭಜಕನೇ ಆಗಿದ್ದಾನೆ. ಹರಿಹರ ಬ್ರಹ್ಮಾದ್ಯರು ಲೋಕದ ಒಳಿತಿಗಾಗಿ ಒಂದೇ ಉದ್ದೇಶಕ್ಕಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಆದರೂ ಮೂಲದಲ್ಲಿ ಒಂದೇ. ಆದರೂ ಪ್ರಶಾಂತ ಕೊಳವನ್ನು ಕದಡುವುದಕ್ಕಾಗಿ ಕೆಲವರು ಇರುತ್ತಾರೆ. ಎಲ್ಲರಿಗೂ ವಿಷ್ಣು ಪ್ರಿಯನಲ್ಲ, ನನ್ನನ್ನು ವಿರೋಧಿಸುವವರೂ ಇದ್ದಾರೆ. ಹಾಗಾಗಿ ನಾನು ಧನುಜಾರಿಯೂ ಆಗಿದ್ದೇನೆ. ನಾನು ಅವತಾರಗಳನ್ನೆತ್ತಿ ಲೋಕಕಂಟಕರನ್ನು ಮರ್ದಿಸುತ್ತಾ ಬರುತ್ತಿದ್ದೇನೆ. ಧರ್ಮ ವಿರೋಧಿಗಳನ್ನು ದಂಡಿಸಿ ಲೋಕಹಿತವನ್ನು ಕಾಯುವ ಕಾರ್ಯ ನನ್ನದು. ಗರುಡನ ಸೇವೆ ಸದಾ ನಮ್ಮ ಪಾಲಿಗಿದೆ. ಅಂತೂ ಹರ್ಷಪ್ರದವಾದ ಜೀವನ ನಮ್ಮದು. ಹೌದು, ಏನು ದೇವಿ, ಒಂದು ರೀತಿಯ ನಿನ್ನ ವರ್ತನೆ ಏನು ಹೇಳುವುದಕ್ಕೆ ಸಿದ್ಧಳಾಗಿದ್ದಿ, ಹೇಳಬಹುದಲ್ಲ? ಸ್ವಾಮಿ, ಏನ ಬಳ್ಳಿಪೇ ಪತಿಯೇ ತವ ಚರಿತವ, ಏನ ಬಳ್ಳಿಪೇ ಪತಿಯೇ पतिये तव चरितव येन बळिपे पतिये ಏನೆನುವೆ ಗಿರುವಾಣನುತ ತ್ರೈಚೋಡಿಯಲಿ ಎಣೆಗಾಣೆ
ನಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು. ಏನೇನುವೆಗಿರುವ ನಾನು ತದೆಯು ಜೋಡಿಯಲ್ಲಿ ಎಣೆಗಾಣೆ ನಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು. ಏನ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ಪತಿಯೇ ಓ ಲಕ್ಷ್ಮೀ ಪ್ರಿಯನೇ, ದೇವಿ, ಉಭಯ ಕರಗಳನ್ನೆತ್ತಿ ಹರಸೆಂದು ಇನ್ನೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ. ನಿನಗೆ ಶುಭವಾಗಲಿ. ಓ ಜಗದಾದಿವಂದ್ಯನೇ, ದೇವಾದಿದೇವನೇ, ಜಗದ ಜೀವರ ನಾಡಿ ನಾಡಿಗಳಲ್ಲಿಯೂ ವ್ಯಾಪಿಸಿರುವ ನೀವು ಹೊಗಳಿಕೆಗೆ ಮೀರಿದವರು. ಓಹೋ, ಆದರೂ ನನಗಿಂದು ನಿಮ್ಮ ಬಗ್ಗೆ 4 ನುಡಿಗಳನ್ನಾಡಬೇಕೆಂದೆನಿಸುತ್ತದೆ. ನಿಮ್ಮನ್ನು ವರ್ಣಿಸಲು 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಕಷ್ಟವಾಗಬಹುದು. ಧರ್ಮವನ್ನು ಕಾಯುತ್ತಿರುವ ಧರ್ಮಾಧ್ಯಕ್ಷರುಗಳಿಗೆ ಅಧಿನಾಯಕ ಸುರನರ ಉರಗಗಳಿಂದಲೂ ಪೂಜಿತರು. ಹೌದು, ನಾನು ನನ್ನ ಬದುಕನ್ನೇ ಪಾವನವಾಗಿಸಿಕೊಂಡೆ. ನಾನೇ ಧನ್ಯಳು. ಲಕ್ಷ್ಮೀ, ಸ್ವಾಮಿ, ಏನೇ ನಿನ್ನ ಮಾತಿನ ಮರ್ಮ ನನಗೆ ಒಂದು ಅರ್ಥವಾಗುತ್ತಾ ಇಲ್ಲ. ಸ್ವಲ್ಪ ವಿವರಿಸಿ ಹೇಳೆ. ಓ ಕುಂದಗುಟ್ಮಲರದನ, ಕುಂದ ಗುತ್ಮಾಲ ರದನ, ಆ ಆ ಮಧ್ಯಾವತಾರದಿಂದ ತರಿದೆ ಸೋಮನಾಗ ಕುಂದ ಕುತ್ಮಲರದನ ಮಧ್ಯಾವತಾರದಿಂದ ತರಿದೆ ಸೋಮನಾಗ ಮಂದರಾತ್ರಿಯ ಕುಂದ ಎತ್ತುತ್ತ ಅಂದಿನರಗರಿಯಂದ ರೂಪವ ಕುಂದಿ ಕಶ್ಯಪನಂದನರ ಕಥೆಯಂದರಿರುವಡುಂಡೇರಿಸಿ ಮದದಿಂದ ಮೆರೆ ಮಾದಾಂದ ಬಲಿಯ ವಸುಂಧರೆಗೆ ಬದಲಿಂದ ಒತ್ತಿ ಸೂರೇಂದ್ರ ಸುಮನಸರಿಂದ ಬೊರೆದುರ ನಿಂದಣಿಸಿ ಮುದದಿಂದ ಹೊಗಳುವೆ. ಏನ ಬಳ್ಳಿಪೆ ಪತಿಯೇ ತವ ಚರಿತವ, ಏನ ಬಳ್ಳಿಪೆ ಪತಿಯೇ ಪತಿಯೇ ಸ್ವಾಮಿ, ದೇವಿ, ದುಷ್ಟ ಮರ್ದನದ ಕಾರ್ಯ ನಮಗೊಂದು ಲೆಕ್ಕವೇ ಅಲ್ಲ. ಹೌದು, ಅಧರ್ಮ ತಾಂಡವವಾಡುತ್ತಿರುವಾಗ ತಾವು ಅಲ್ಲಿಗೆ ಪ್ರವೇಶಿಸಿ ಧರ್ಮ ಕಾರ್ಯಗಳನ್ನು ಸಾಂಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತೀರಿ. ಮತ್ಸ್ಯನಾಗಿ, ವರಾಹನಾಗಿ, ಕೂರ್ಮನಾಗಿ, ನರಸಿಂಹನಾಗಿ, ಬಾಲವಟುವಾಗಿ ಅವತಾರವೆತ್ತಿದವನು ನೀವು.
ಹೌದು. ಸ್ತ್ರೀಯರಗೋ ಬ್ರಾಹ್ಮಣರ ಹಾ. ಪರವಾದ ನಿಮ್ಮ ನಿಲುವು ನಮಗೆ ಕೀರ್ತಿಯನ್ನು ತಂದುಕೊಟ್ಟಿದೆ. ಹಾ. ನೀವು ಶ್ರೇಷ್ಠಾತಿಶ್ರೇಷ್ಠರೇ ಸರಿ. ಲಕ್ಷ್ಮೀ, ಸ್ವಾಮಿ, ನಿನ್ನ ಮಾತುಗಳು ನನಗೆ ಹಿತವಾಗಿದೆ. ಹಾ. ಸತ್ಯವೂ ಹೌದು. ಹ್ಮ್. ಆದರೆ ಇದು ಎಲ್ಲರಿಗೂ ಹಿಡಿಸದು. ಹಾ. ಈಗ ಯಾರಾದರೂ ಬಂದು ಇದು ಸುಳ್ಳು ಎಂದು ವಾದಿಸಿದರೆ ನಾನು ಉತ್ತರ ಕೊಡುವವನಲ್ಲ, ನೀನೇ ಉತ್ತರ ಕೊಡಬೇಕಾದೀತು. ನನ್ನ ಗಂಡನ ಬಗ್ಗೆ ಇನ್ನು ಎಷ್ಟು ಹೇಳಿದರೂ ಕಡಿಮೆಯೇ. ಬರಲಿ, ನಾನು ಹೇಳುತ್ತೇನೆ ಉತ್ತರ. ಲಕ್ಷ್ಮೀ, ಸ್ವಾಮಿ, ಅದು 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 ಏನು ವ್ಯತ್ಯಾಸ ಕಾಣುತ್ತಾ ಇದೆ. ಹೌದು. ಕರದ ಚಕ್ರ ಜಾರಿತಲ್ಲ. ಶ್ಲಾಘಿಸುತ್ತಿರೆ ಸಿರಿಯರ ಸನಕರದೊಳಿರುವ ಸುದರ್ಶನವ ಕೇಳುತ್ತಲೋದು ಕಿರುನಗೆ ಬೀರುತ್ತಿಳಿದು ಕರ ಮುಗಿದೆಂದು. ಸಾಕಾಗಿ ಹೋಯ್ತು. ಈಗ ನಿಲ್ಲಿಸ್ತಾರೆ ಅಂತ ನಾನು ನೋಡಿದ್ರೆ ಇವರಿರುವರು ತಮ್ಮನ್ನು ಹೊಗಳುವುದು ಬಿಟ್ರೆ ಬೇರೇನು ಕಾರ್ಯವೇ ಇಲ್ಲದವರಂತೆ ವರ್ತಿಸುತ್ತಾ ಇದ್ದಾರೆ. ಪಾಪ, ಅಮ್ಮನಿಗೆ ಏನೂ ತಿಳಿದಿಲ್ಲ. ಹರಿಯು ಬಂದು ಎಲ್ಲ ವಿಚಾರವನ್ನು ಯಥಾವತ್ತಾಗಿ ಹೇಳದೆ ಅತಿರಂಜಿತವಾಗಿ ಹೇಳಿದ್ದುದರ ಫಲವೇ ಇರಬೇಕು. ಸದಾ ಹಸನ್ಮುಖನಾದ ಈತ ಈಗಂತೂ ಕಿವಿಯವರೆಗೆ ಬಾಯನ್ನಗಾಲಿಸಿ ನಗುತ್ತಿದ್ದಾನೆ. ಗಂಡ ಹೆಂಡತಿಯನ್ನು ಹೊಗಳುವುದು, ಹೆಂಡತಿ ಗಂಡನನ್ನು ಹೊಗಳುವುದು ಇದ್ದದ್ದೇ. ಅದು ಅವರ ವೈಯಕ್ತಿಕ ವಿಚಾರ. ಆದರೆ ಈಗ ಹೊಗಳುತ್ತಿರುವವರು ಆ ಲಕ್ಷ್ಮೀದೇವಿ ಶ್ರೀಹರಿಯನ್ನು. ಲೋಕದಲ್ಲಿ ಆದಿ ದಂಪತಿಗಳೆಂದು ಮಾನಿತರಾದ ಇವರಿರುವರು ಹೀಗೆ, ಅದು ಈ ವೈಕುಂಠದಲ್ಲಿ. ಅದಿರಲಿ, ನಾನೊಬ್ಬನಿದ್ದೇನೆ ಎಂಬ ಜ್ಞಾನವಾದರೂ ಬೇಡವೇ ಇವರಿಗೆ? ನನ್ನ ದುಡಿಮೆ ಶ್ರಮ ಎಲ್ಲವೂ ಶ್ರೀಹರಿಗೆ ಅಲ್ಲವೇ? ಫಲ ಬೇಡ, ದುಡಿಮೆಯನ್ನು ಗುರುತಿಸುವ ಸೌಜನ್ಯವಾದರೂ ಬೇಡವೇ? ಹಾಗಾಗಿ ಹರಿಯ ಕರದಿಂದ ಇಳಿದು ಬಂದಿದ್ದೇನೆ. ಯಾರೋ ಹಿಂದಿನಿಂದ ಆಡಿದ್ದು ಕೇಳಿಸಿತು, ಜಾರಿದ್ದು ಅಂತ. ಅಲ್ವೇ ಅಲ್ಲ, ಸುದರ್ಶನನಾದ ನಾನೇ ಹರಿಯ ಕರದಿಂದ ಇಳಿದು ಬಂದದ್ದು. ನನಗೀಗ ಮಾತಿರುವುದು ಅಮ್ಮನಲ್ಲವೇ? ಆದ್ದರಿಂದ ಅಮ್ಮನನ್ನೇ ಕರೆದು ಮಾತನಾಡಿಸುತ್ತೇನೆ. ಅಮ್ಮ ಲಕ್ಷ್ಮೀದೇವಿ, ಸುದರ್ಶನ, ನಿಮ್ಮ ದಿವ್ಯ ಚರಣಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಸುದರ್ಶನ ತಾಯಿ, ನಿನಗೆ ಶುಭವಾಗಲಿ. ಮೇಲೇಳು, ನನ್ನವರು ಇಲ್ಲೇ ಇದ್ದಾರೆ, ಅವರಿಗೂ ವಂದಿಸು. ತಾಯೇ, ಯಾರಲ್ಲಿ ಕಜ್ಜವಿರುತ್ತದೋ ಅವರಿಗೆ ಮೊದಲು ಪ್ರಣಾಮಗಳು, ದಕ್ಷಿಣಿಗೆ ತಕ್ಕ ಪ್ರದಕ್ಷಿಣೆ. ಆದೀತು. ಶ್ರೀಹರಿ, ನಿಮಗೂ ವಂದನೆಗಳು. ಸುದರ್ಶನ, ಶುಭವಾಗಲಿ. ಹಾಗೆಯೇ ಆಗಲಿ. ತಂದೆ, ಅಮ್ಮನಲ್ಲಿ ಸ್ವಲ್ಪ ಮಾತನಾಡುವುದಕ್ಕಿದೆ. ಸನ್ನಿಧಾನದಲ್ಲಿ ಇದಕ್ಕೆ ಒಪ್ಪಿಗೆ ತಾನೆ? ನಿಮ್ಮಿಬ್ಬರ ಮಾತುಕತೆ. ನಾನು ಸುಮ್ಮನೆ ದೇವರ ಹಾಗೆ ಕುಳಿತುಕೊಳ್ಳುತ್ತೇನೆ. ನೀವು ಮುಂದುವರಿಸಿ. ಆಗಲಿ ತಾಯೇ. ಸುದರ್ಶನ, ಹರಿಕೆ ಒಂದಿದೆ, ಲಾಲಿಸಬೇಕು. ಲಾಲಿಸುವುದೆಲೆ ತಾಯೇ ಎನ್ನರಿಗೆಯ ನಂದ ಲಕ್ಷ್ಮೀದೇವಿ ಲಾಲಿಸುವುದೆಲೆ ತಾಯೇ
ಲಕ್ಷ್ಮೀ ದೇವಿಯೇ ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು. ಸರಿಯೇ ತಾಯೇ. ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು. ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯೇ ಎಲ್ಲ ಆರಾಧಿಸುತ್ತ ಮನ್ನಣೆಗಳ ನೀವರು ಲಕ್ಷ್ಮೀ ದೇವಿಗೆ ಲಾಲಿ ಪೂಜೆಲೆ ತಾಯಿಯನ್ನಾರಿಗೆಯ ನೊಂದ ಲಕ್ಷ್ಮೀ ದೇವಿ ಸುದರ್ಶನ, ತಾವು ಅಷ್ಟು ಹೊತ್ತಿನಿಂದ ನಿಮ್ಮ ಗಂಡನನ್ನು ಹೊಗಳುವುದರಲ್ಲಿ ತಲ್ಲೀನರಾಗಿದ್ದೀರಾ. ನಾನು ಕೇಳುತ್ತಲೇ ಇದ್ದವ. ಹರಿಯ ಕರ ಇಳಿದು ಬಂದೆ. ಯಾಕೆ ಬಲ್ಲಿರಾ? ಯಾಕೆ? ನೀವು ಆಡುತ್ತಿರುವ ಪ್ರಶಂಸೆಯ ಮಾತುಗಳು ದಾರಿ ಬಿಟ್ಟಿದೆ ಎಂಬುದನ್ನು ತಿಳಿಸುವುದಕ್ಕಾಗಿಯೇ ಬಂದೆ. ಏನಮ್ಮ ಇದು? ಹೊಗಳುವುದಂದರೆ ಹೀಗೂ ಉಂಟೆ? ಹಾಗೆ ಮಾಡಿದ್ದೀರಿ, ಹೀಗೆ ಮಾಡಿದ್ದೀರಿ, ಘೋರ ದಾನವರನ್ನೆಲ್ಲ ಸಂಹಾರ ಮಾಡಿದ್ದೀರಿ ಅಂತೆಲ್ಲ. ನಿಮ್ಮ ಲೋಲನ ಪೊಗಳುವುದು ಸರಿಯೇ ಲಕ್ಷ್ಮೀ ದೇವಿ? ಯಾಕೆ ಬಲ್ಲಿರಾ? ಯಾಕೆ? ಘೋರ ದಾನವರು ಬವರಕ್ಕೆ ಬಂದರೆ ಘೋರ ದಾನವರೆಲ್ಲರೂ ಬವರಕ್ಕೆ ಬಂದರೆ ಲಕ್ಷ್ಮೀ ದೇವಿ ಬವರಕ್ಕೆ ಬಂದರೆ ಬವರಕ್ಕೆ ಬಂದರೆ ಬವರಕ್ಕೆ ಬಂದರೆ ಲಕ್ಷ್ಮೀ ದೇವಿ ನಾನು ಸೇರಿಕೊಳ್ಳದರಿಂದ ಸರ್ವಕ್ಕೂ ಕಾರಣ. ನಾನು ಸೇರಿಕೊಳ್ಳದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ. ಘೋರದಾನವರೆಲ್ಲರೂ ಭವರಕ್ಕೆ ಬಂದರೆ ನಾನು ಸೇರಿಕೊಳ್ಳದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ. ಲಾಲಿ ಪೂಜೆಲೆ ತಾಯೇ
ಲಕ್ಷ್ಮೀ ದೇವಿ ತಾಯೇ ಸುದರ್ಶನ, ಧನುಜಾರಿ ಎಂದು ನಿಮ್ಮ ಗಂಡನನ್ನು ಹೊಗಳುತ್ತಿದ್ದೀರಲ್ಲ, ಈ ಶ್ರೀಹರಿ ಏನು ಮಾಡಿದ್ದಾನೆ ಎಂದು ತಾವು ಈ ರೀತಿ ಪ್ರಶಂಸಿಸುತ್ತಿದ್ದೀರಿ? ನಿಜವಾದ ಪ್ರತಿಭೆಗೆ ಹೊಗಳಿಕೆ ಪುರಸ್ಕಾರ ಸಿಗಬೇಕು ತಾಯೇ. ಹಾಗಾಗಿ ನೀವು ನಿಮ್ಮ ಗಂಡನನ್ನು ಹೊಗಳುವುದರ ಜೊತೆಗೆ ನನ್ನನ್ನೂ ಸೇರಿಸಿಕೊಳ್ಳಬೇಕಿತ್ತು. ಯಾಕೆ ಬಲ್ಲಿರಾ? ಯಾಕೆ ಸದಾ ಹಸನಾದ ನಗುವನ್ನು ಬೀರುತ್ತಾ ಇರುವ ಈ ಶ್ರೀಹರಿ ಆ ಧನುಜರನ್ನು ಕೊಂದಿರೆಂದು ಭಾವಿಸಿದಿರೋ? ಯಾರನ್ನಾದರೂ ನಗುತ್ತಾ ಕೊಲ್ಲುವುದಕ್ಕೆ ಸಾಧ್ಯವೇ ಹೇಳಿ? ಇಲ್ಲ. ಹಾಗಾಗಿ ಈ ಶ್ರೀಹರಿ ಆ ಧನುಜರನ್ನು ನಗುತ್ತಾ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಆ ಕೆಂಪು ಕಣ್ಗಳ ಕೋರೆ ದಾಡೆಯ ದಾನವರು ಭವನಕ್ಕೆ ಬಂದಾಗ ನಾನಿದ್ದು ಆ ದುಷ್ಟರನ್ನು ಸಂಹರಿಸಿ ನಿಮ್ಮ ಗಂಡನಿಗೆ ಸಹಾಯ ಮಾಡಿದ್ದೆ. ಆದರೆ ಅಮ್ಮ, ನಿಮಗದು ಕಾಣಿಸಲೇ ಇಲ್ಲ. ಆ ನಗುಮುಖದವನ ಕಾರ್ಯವೇ ಅಂತ ಹೊಗಳುವುದಕ್ಕೆ ಮಾತ್ರ ಅರಿತಿರುವಿ. ಹಾಗಾಗಿ ನಾನು ಇಲ್ಲದಿದ್ದರೆ ನಿಮ್ಮ ಗಂಡ ಏನೂ ಇಲ್ಲ. ನಾನು ಆ ದುಷ್ಟರನ್ನು ಸಂಹರಿಸಿ ನಿಮ್ಮ ಗಂಡನ ಹೆಸರುಳಿಸಿದವನು ನಾನು, ತಿಳಿತೇ? ಸುದರ್ಶನ, ನಿಲ್ಲಿಸು, ಅತಿ ಆಯ್ತು ನಿನ್ನದು. ಮುಚ್ಚಲೆ ಬಾಯಿಗೆ ನುಡಿಯಲು ಕೊಚ್ಚದಿರೆ ನೋಡರೆ ಅಚ್ಚುತಗೆಂತ ನಿಜವಿರೋ ನನ್ನ ಹೆಚ್ಚಿಗಾಯ್ತು ಕಂಡುದು. ಸುದರ್ಶನ ತಾಯೇ, ಸಾಕು, ನಿಲ್ಲಿಸು. ಈ ನಂಜಿನ ನುಡಿಗಳನ್ನು ಕೇಳುತ್ತಿದ್ದಂತೆ ಮೈ ಉರಿ ಹೇಳುತ್ತದೆ. ಓಹೋ, ನಾವೀರುವರು ಹೆಂಡತಿಯರು ಮಾತಾಡುತ್ತಿರುವಾಗ ಬಂದೆಯಾ? ನಮ್ಮನ್ನೇ ಆಡಿಕೊಳ್ಳಲು ಮುಂದಾದೆಯಾ? ನನ್ನನ್ನು ಅಪೇಕ್ಷಿಸುವುದನ್ನು ಬಿಟ್ಟು ಅಚ್ಯುತನನ್ನು ಹಳಿವೆಯಾ? ನಿನ್ನನ್ನು ಕಂಡುದು ಹೆಚ್ಚಾಯಿತು. ತೊಲಗಾಚೆ, ನಿನ್ನ ಮುಖ ತೋರಿಸಬೇಡ. ಅಮ್ಮ, ಸಿಟ್ಟು ಬಂತೆ. ಅದು ಹಾಗೆ. ಕಂಡದ ನುಡಿದರೆ ಕೆಂಡದ ಸಿಟ್ಟು ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಕೆಂಡದ ಸಿಟ್ಟು ತಾಯೇ. ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಕೆಂಡದ ಸಿಟ್ಟು ಲಕ್ಷ್ಮೀ ದೇವಿ ನಿಮ್ಮ ಗಂಡನಲ್ಲದಿದ್ದಡೆ ದಂಡ ಖಂಡಿತ. ಖಂಡಿತ ತಾಯಿ. ನಿಮ್ಮ ಗಂಡನಲ್ಲದಿದ್ದಡೆ ದಂಡ ಖಂಡಿತ ಲಕ್ಷ್ಮೀ ದೇವಿ ಕಂಡುದ್ರ ನುಡಿದರೆ ಕೆಂಡದ ಸಿಟ್ಟು ಲಕ್ಷ್ಮೀ ದೇವಿ ನಿಮ್ಮ ಗಂಡನಲ್ಲದಿದ್ದಡೆ ದಂಡ ಖಂಡಿತ ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಕೆಂಡದ ಸಿಟ್ಟು ಲಕ್ಷ್ಮೀ ದೇವಿ
ಸಿಟ್ಟು ಬಂತೆ. ಸಿಟ್ಟಿನಲ್ಲಿಯೂ ನಿಮ್ಮ ಮುಖ ನೋಡುವುದಕ್ಕೆ ಅಷ್ಟು ಚಂದ. ಏನು ಅಷ್ಟು ಚಂದ? ಹೌದೇ? ಈಗ ನನಗೆ ರೂಢಿಯ ಮಾತೊಂದು ನೆನಪಿಗೆ ಬರುತ್ತಾ ಇದೆ. ಕಂಡದ್ದ ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಸಿಟ್ಟು, ಇದ್ದದ್ದ ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದ ಎಂಬುದಾಗಿ. ತಾಯೇ ಸುದರ್ಶನ, ನಿಮ್ಮ ಕಥೆಯು ಈಗ ಹೀಗೇ ಆಯಿತು. ತಾಯೇ, ನಿಮ್ಮ ಗಂಡನನ್ನು ಹೊಗಳಿದವ ಒಳ್ಳೆಯವನಾಗುತ್ತಾನೆ, ಹಾಗೆ ಇಲ್ಲವಾದರೆ ಕೆಟ್ಟವನಾಗುತ್ತಾನೆ. ಇದು ಲೋಕಮುಖದ ನೀತಿ. ಲೋಕದ ತಾಯಿಯಾದ ನಿಮಗಿದು ಸರಿಯಲ್ಲ. ತಾಯೇ ಸುದರ್ಶನ, ನಿಮ್ಮ ಗಂಡ ನಾನು ಅಲ್ಲದಿದ್ದರೆ ಬರೇ ದಂಡ ಅಮ್ಮ. ಅಚ್ಚುತನಿಗೆ ಚ್ಯುತಿ ಬಾರದಂತೆ ಕಾಪಿಟ್ಟವನು ನಾನು. ಹಾಗಾಗಿ ನಿಮ್ಮ ಗಂಡ ನಾನು ಅಲ್ಲದಿದ್ದರೆ ಬರೇ ದಂಡ ದಂಡ ದಂಡ. ಖಂಡಿತ ತಾಯೇ. ಸುದರ್ಶನ, ಹಾಗಾದರೆ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳು. ಏನು? ಒರೆಯಲು ರಮಣನು ಮತ್ಸ್ಯವರ ಕೂರ್ಮ ನರಸಿಂಹ ವಟು ರೂಪವ ಸರಿ ಸರಿ ರಮಣನು ಮತ್ಸ್ಯವರದ ಕೂರ್ಮ ನರಸಿಂಹ ವಟು ರೂಪವ ಧರಿಸಿದಾನವರನ್ನು ಧರಿಸಿದ ನೀನೆಲ್ಲಿ, ಧರಿಸಿದಾನವರನ್ನು ಧರಿಸಿದ ನೀನೆಲ್ಲಿ ತೆರಳಡಗಿದ್ದೆ ಬೀಳು. ಒರೆಯಲು ರಮಣನು ಮತ್ಸ್ಯವರ ಕೂರ್ಮ ನರಸಿಂಹ ವಟು ರೂಪವ ಸುದರ್ಶನ, ತಾಯೇ, ಇಲ್ಲಿ ಸರಿ ಸರಿ ಎಂಬ ಮಾತಿಗೂ ನೀನು ಹೇಳಿದ್ದೆಲ್ಲವೂ ಸರಿ ಎಂಬರ್ಥವಲ್ಲ. ಮತ್ತೆ ಅದೂರ್ತ ದಾನವರು ಅಧರ್ಮದಿಂದ ಮೆರೆಯುತ್ತಿರುವಾಗ ನನ್ನವರು ಮತ್ಸ್ಯ ವರಾಹ ಕೂರ್ಮ ನರಹರಿ ಬಾಲ ವಟುವಾಗ ಅವತಾರವೆತ್ತಿದಾಗ ನೀನು ಎಲ್ಲಿದ್ದೆ ಹೇಳು? ತಮಾಸುರನು ವೇದ ಕದ್ದು ಒಯ್ಯುತ್ತಿರುವಾಗ ನನ್ನವರು ಮತ್ಸ್ಯಾವತಾರ ತಾಳಿದಾಗ ನೀನು ಎಲ್ಲಿದ್ದೆ? ತಾಯೇ, ಆ ದುರುಳರನ್ನು ವಧಿಸುವುದಕ್ಕಾಗಿ ಶ್ರೀಹರಿ ಎತ್ತಿದ ಅವತಾರಗಳಲ್ಲಿ ನಾನೆಲ್ಲಿದ್ದೆ ಎಂಬ ಪ್ರಶ್ನೆ. ಮೊದಲ ಅವತಾರ ಮತ್ಸ್ಯನಲ್ಲವೇ? ಮತ್ಸ್ಯನಾ ರೆಕ್ಕೆಯೋಳು ಊರ್ಮನ ಚಿತ್ತಿ ನೋಡು ಮತ್ಸ್ಯನ ರೆಕ್ಕೆಯೋಳು ಊರ್ಮನ ಚಿತ್ತಿ ನೋಡು.
ಜಗರಿವು ಗುರೊಳಗಿದೆ ಮತ್ತೆ ಮನುಜಗರಿವು ಗುರೊಳಗಿದೆ ಹೌದು ತಾಯಿ. ಇದ್ದೇ ಸದಾಯನು ಮತ್ತೆ ಮನುಜಗರಿವು ಗುರೊಳಗಿದೆ ನಾ ಇದ್ದೇ ಸದಾಯವನು ಮತ್ಸ್ಯನಾರಕ್ಕೆಯೋಳು ಮೂರ್ಮನ ಚಿಪ್ಪಿ ನೋಡು ವಿದಾರನ ಕಂತದುಳು ಮತ್ಸ್ಯನರಕ್ಕೆಯೋಳು ಮನ ಚಿಪ್ಪಿ ನೋಡಿ ವಿದಾರನ ಕಂತದುಳು ಮತ್ತೆ ಮನುಜಗರಿ ಮುಗುರೊಳಗಿದ್ದೆ ನಾ ಇದ್ದೆ ಸಗಾಯವನು ಮತ್ಸ್ಯನಾರೆಕ್ಕೆಯೋಳು ಸುದರ್ಶನ, ಶ್ರೀಹರಿ ಎತ್ತಿದ ಅವತಾರಗಳಲ್ಲಿ ಸುದರ್ಶನನ ನಿದರ್ಶನವೇ ಇಲ್ಲ ಎಂಬ ನಿಮ್ಮ ಸಂಶಯವಲ್ಲವೇ? ಉತ್ತಮ ಬರಹಗಾರನಿಗೆ ತನ್ನ ಲೇಖನಿಯೇ ಆಯುಧ, ಒಬ್ಬ ಉತ್ತಮ ಯೋಧನಿಗೆ ತನ್ನ ಮೈಯೆಲ್ಲ ಆಯುಧ, ಒಬ್ಬ ಉತ್ತಮ ಮಾತುಗಾರನಿಗೆ ತನ್ನ ಮಾತೇ ಆಯುಧ ಎಂಬ ಮಾತಿದೆ. ಹಾಗೆ ಶ್ರೀಹರಿ ಎತ್ತಿದ ಮೊದಲ ಅವತಾರ ಮತ್ಸ್ಯ. ಆಗ ನಾನು ಎಲ್ಲಿದ್ದೆ ಎಂಬ ಪ್ರಶ್ನೆ ನಿಮ್ಮದ್ದು. ಹೌದು. ತಮಾಸುರನೆಂಬ ದಾನವ ಜ್ಞಾನವೆಂಬ ವೇದಗಳನ್ನು ಕದ್ದೊಯ್ದು ಅಜ್ಞಾನವೆಂಬ ಕತ್ತಲನ್ನು ಲೋಕದಲ್ಲಿ ಹರಿಯುವಂತೆ ಮಾಡಿದ. ಆತನ ವಧೆಗಾಗಿ ಶ್ರೀಹರಿಯೇ ಮತ್ಸ್ಯನಾಗಿ ಅವತರಿಸಿದ. ಮತ್ಸ್ಯನಿಗೆ ಬಲ ಎಲ್ಲಿ ಕೇಳಿದ್ರೆ ರೆಕ್ಕೆಯಲ್ಲಿ. ಹಾಗಾಗಿ ಆ ರೆಕ್ಕೆಯಿಂದಲೇ ಆತನನ್ನು ಬಡಿದು ಕೊಂದದ್ದು. ಆ ರೆಕ್ಕೆ ಬೇರೆ ಯಾರು ಅಲ್ಲ, ನಾನಮ್ಮ. ಹಾಗಾದರೆ ಮಂದರ ಪರ್ವತ ಮುಳುಗುತ್ತಿರುವಾಗ ನನ್ನವರು ಕೂರ್ಮಾವತಾರ ತಾಳಿದಾಗ ನೀನು ಎಲ್ಲಿದ್ದೆ? ತಾಯೇ ಸುದರ್ಶನ, ದೇವಾಸುರರು ಸಮುದ್ರ ಮಥನ ಮಾಡುವ ಕಾಲಕ್ಕೆ ಮಂದರಾದ್ರಿ ಮುಳುಗುವುದಕ್ಕೆ ಪ್ರಾರಂಭಿಸಿದಾಗ ಶ್ರೀಹರಿಯೇ ಕೂರ್ಮನಾಗಿ ಅವತರಿಸಿ ಮಂದರಾದ್ರಿಯನ್ನು ಧರಿಸಿದ. ಕೂರ್ಮನಿಗೆ ಬಲೆಯಲ್ಲಿ ಕೇಳಿದ್ರೆ ಚಿಪ್ಪಿನಲ್ಲಿ. ಆ ಚಿಪ್ಪೇ ನಾನಮ್ಮ. ಭೂದೇವಿಯನ್ನು ಪೀಡಿಸುತ್ತಾ ಇದ್ದ ಹಿರಣ್ಯಾಕ್ಷನನ್ನು ಸಂಹರಿಸುವುದಕ್ಕೆ ನನ್ನವರು ವರಾಹಾವತಾರ ತಾಳಿದಾಗ ನೀನು ಎಲ್ಲಿದ್ದೆ? ತಾಯೇ ಸುದರ್ಶನ, ನೀವು ತಪ್ಪಿದ್ದೇ ಇಲ್ಲಿ. ಶ್ರೀಹರಿಯು ವರಾಹ ರೂಪದಲ್ಲಿ ವರಾಹ ರೂಪ ಅವತಾರ ಎತ್ತಿದ್ದರು. ಕೊಂದದ್ದು ಹೇಗೆ? ಧರೆಯನ್ನು ಉದ್ಧರಿಸುವ ಶ್ವೇತವರಾಹನಾಗಿ ಆತನ ಕೋರೆ ದಾಡೆಗಳಿಂದ ತಿವಿದು ಕೊಂದದ್ದು. ಆ ಬಲಿಷ್ಠವಾದ ದಾಡೆ ನಾನು. ಭಕ್ತ ಪ್ರಹ್ಲಾದನನ್ನು ಪೀಡಿಸುತ್ತಾ ಇದ್ದ ಹಿರಣ್ಯ ಕಶ್ಯಪನನ್ನು ಸಂಹರಿಸುವುದಕ್ಕಾಗಿ ನನ್ನವರು ಉಗ್ರ ನರಸಿಂಹಾವತಾರ ತಾಳಿದಾಗ ನೀನು ಎಲ್ಲಿದ್ದೆ? ತಾಯೇ, ಕನಕ ಕಶ್ಯಪನನ್ನು ಕೊಲ್ಲುವುದಕ್ಕಾಗಿ ಶ್ರೀಹರಿ ಉಗ್ರ ನರಸಿಂಹನ ರೂಪ ತಾಳಿದಾಗ ನೀನು ಎಲ್ಲಿದ್ದೆ ಎಂದು ಬಲವಾಗಿ ಕೇಳುತ್ತಿದ್ದೀರಿ. ಯಾಕೆ? ಆತನ ವರಬಲವೇ ಹಾಗೆ. ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹೊರಗೂ ಅಲ್ಲ, ಒಳಗೂ ಅಲ್ಲ. ನರನಲ್ಲ, ಮೃಗವಲ್ಲ, ಆಯುಧಗಳಿಂದಲೂ ಮರಣ ಬರಬಾರದೆಂಬ ವಿಚಿತ್ರವಾದ ವರಬಲ. ಆತನನ್ನು ವಿಷ್ಣುವೇ ನರಸಿಂಹ ರೂಪದಲ್ಲಿ ಹೋಗಿ ಅರಮನೆಯ ದ್ವಾರದ ಹೊಸ್ತಿಲಲ್ಲಿ ಕರುಳ ಬಗೆದು ಕೊಂದದ್ದು. ಆ ಹೊತ್ತಿಗೆ ಆ ವಿಷ್ಣುವಿನ ನಖದಲ್ಲಿದ್ದವ ನಾನು. ಈ ಮುಖವೇ ಆ ನಖ ಶ್ರೀ ಹರಿಗೆ ಸಖ. ಬಲಿಚಕ್ರವರ್ತಿಯನ್ನು ವಟುವಾಮನ ಪಾತಾಳಕ್ಕೆ ತಳ್ಳಿದಾಗ ನೀನು ಎಲ್ಲಿದ್ದೆ? ತಾಯೇ, ನೀವು ಇಲ್ಲಿಯೂ ಪ್ರಸಂಗವನ್ನು ಸರಿಯಾಗಿ ತಿಳಿದಿಲ್ಲ.
ವಾಮನನಾಗಿ ಬಲಿಯಲ್ಲಿ ದಾನ ಕೇಳಿದ. ಬ್ರಾಹ್ಮಣ ವಟುವಾಗಿದ್ದವ, ಆಯುಧವನ್ನು ಉಪಯೋಗಿಸುವುದಕ್ಕಿಲ್ಲ ಎಂಬ ನಿಮ್ಮ ಬಲವಾದ ವಾದ. ಆದರೆ 100 ಯಾಗಗಳನ್ನು ಮಾಡಿ ಇಂದ್ರ ಪದವಿಗೆ ಯೋಗ್ಯನೆನಿಸಿದ ಮಹಾಬಲಿಯನ್ನು ಪಾತಾಳ ಕಟ್ಟುವುದು ಅಷ್ಟು ಸುಲಭದ ಕಾರ್ಯವಲ್ಲ. ಹೊತ್ತಿಗೆ ಬಾಲ ವಟುವಾಗಿದ್ದವ ತ್ರಿವಿಕ್ರಮನಾಗಿ ಬೆಳೆದು 2 ಹೆಜ್ಜೆಗಳಲ್ಲಿ ಲೋಕವನ್ನೆಲ್ಲ ಅಳೆದು 3ನೇ ಹೆಜ್ಜೆಗೆ ಬಲಿಯ ತಲೆ ಮೇಲಿರಿಸಿ ಆತನನ್ನು ಪಾತಾಳ ಕಟ್ಟಿದ. ಆ ಹೊತ್ತಿಗೆ ಆತ ಶ್ರೀಹರಿಯ ಪಾದದಲ್ಲಿದ್ದು ಆತನನ್ನು ಆದರಿಸಿದವನು ನಾನಮ್ಮ. ಸ್ವಾಮಿ ಲಕ್ಷ್ಮೀ, ಸುದರ್ಶನ ಹೇಳಿದ ನುಡಿಗಳನ್ನು ಕೇಳಿ ನೀವು ಸುಮ್ಮನೆ ಇದ್ದಿರಲ್ಲ, ಮಾತಾಡಿ ಸ್ವಾಮಿ. ಸುದರ್ಶನ, ತಾಯೇ, ತಂದೆ, ಸಹಜವಾದ ಮಾತು. ಸಹಜವಾಗುದಿ ವಾಣಿಗೆ ವಾಣಿ ಸಹಜವಾದ ಮಾತು. ಪರಾಕ್ರಮಿ ಭುವನ ಮೂರರೊಳಿಗರೆಗೆ ಸುರರುಳ್ ಪರಿಗಿಸಬಹುದು ಬಹುಮತ ನಿನಗೆ ವಾಣಿ. ಸುದರ್ಶನ, ತಂದೆ, ನೀನು ಹೇಳಿದ ಮಾತುಗಳೆಲ್ಲವೂ ಅಕ್ಷರ ಅಕ್ಷರ ಸತ್ಯ. ಎಲ್ಲ ಪ್ರಕರಣಗಳನ್ನು ನೆನಪಿಸಿಕೊಂಡು ಎಷ್ಟು ಚೆನ್ನಾಗಿ ಹೇಳಿದೆ. ನಾನು ತನ್ಮಯನಾಗಿ ಕುಳಿತು ಕೇಳುತ್ತಾ ಇದ್ದೆ. ನನಗೂ ಮರೆತು ಹೋಗಿತ್ತು. ಹೌದೇ? ನೀನು ನೆನಪಿಸಿದೆ ಅಲ್ಲ. ಆಹಾ, ನಿನ್ನಂತಹ ಪರಾಕ್ರಮಿಯು 3 ಲೋಕದಲ್ಲಿಯೂ ಇಲ್ಲ. ನೀನೇ ಪರಾಕ್ರಮಿ, ರಣವೀರ, ರಣಶೂರ, ಬಲ. ನಿನ್ನೆದುರು ನಾನೂ ಏನೂ ಅಲ್ಲ. ಅಮ್ಮ ತಿಳಿಯದೆ ಏನೋ ಹೇಳಿದಳು, ಕತಿತಳ ಬೇಡ. ನೀನೇ ವೀರ, ಶೂರ, ಗನಗಂಭೀರ, ಬಲರೇ ಬಲರೇ. ಶ್ರೀಹರಿ ಅಂಬುಜಾಕ್ಷ ಸುದರ್ಶನನ ಕಡು ಸಂಭ್ರಮದಿ ಪೊಗಳವಗೆ ತಾನೆಂಬುದಡರಲು ಸಂತೈಸಿ ಬೀಳ್ಕೊಂಡು ಬಳಿಗವನು ಶ್ರೀಹರಿ. ಸುದರ್ಶನ, ಈಗಲಾದರೂ ತಿಳಿಯಿತಲ್ಲ ನನ್ನ ಪರಾಕ್ರಮ. ಹೌದು, ಧನ್ಯನಾದೆ, ಕೃತಾರ್ಥನಾದೆ. ತಂದೆ, ಬೇರೆ ಯಾರು ಹೊಗಳಿದರೇನು ತೆಗಳಿದರೇನು, ದೇವರೇ ಹೊಗಳಿದಿ ಪ್ರಶಂಸಿಸಿದ ಬಳಿಕ ಬೇರೆಯವರ ಹೊಗಳಿಕೆ ಯಾತಕ್ಕೆ? ತಾಯೇ ಸುದರ್ಶನ, ಈಗಲಾದರೂ ಅರ್ಥವಾಯಿತಲ್ಲ ನನ್ನ ಪರಾಕ್ರಮ. ಶ್ರೀಹರಿ. ಸುದರ್ಶನ, ಇನ್ನು ಚಿಕ್ಕ ಚಿಕ್ಕ ಕಾರ್ಯಗಳಿಗೆಲ್ಲ ನನ್ನನ್ನು ಕರೆಯಬೇಡ. ನಾನು ಬರಲಾರೆ, ನಾನು ನಿನ್ನ ಕರ ಏರಲಾರೆ. ಹಾಗಾಗಿ ಏನಾದರೂ ಘನ ಕಾರ್ಯವಿದ್ದಲ್ಲಿ ನೆನಪಿಸಿಕೊ, ಬಂದು ನಿನ್ನ ಮಾನ ಉಳಿಸುತ್ತೇನೆ. ಹಾಗಾಗಿ ಇದೋ ಹೊರಟೆ ಹೊರಟೆ. ಸ್ವಾಮಿ, ಏನಿದು ನನಗೊಂದೂ ಅರ್ಥವಾಗುವುದಿಲ್ಲ. ಲಕ್ಷ್ಮೀ, ನೊಂದುಕೊಳ್ಳದಿರೆ. ಅಂಬುಜಾನನಗೆಂದ ನಿಧನ, ಅಂಬುಜಾನನಗೆಂದ ನಿಧನ, ಜಂಭವನು ಭೇದಿಸುವ ಗೊತ್ತ ಆರಂಭವಾದುದು ಬೇಸರಿಸದಿರು ಮನದೊಳ್ಳಿದಕ್ಕಾಗಿ. ಬೇಸರಿಸಬೇಡ, ಬೇಸರಿಸದಿರು ಮನದೊಳ್ಳಿದಕ್ಕಾಗಿ.
ದುಃಖಿಸಿಕೊಳ್ಳದಿರು. ದುಃಖಿಸಬೇಡ. ಯಾಕೆ? ಯಾಕೆ ಸ್ವಾಮಿ? ಇದು ಕೇವಲ ಕರದ ಚಕ್ರ. ಸುದರ್ಶನ ನಾನೆಂಬ ಅಹಂಕಾರದಿಂದ ಮಾತನಾಡುತ್ತಿದ್ದಾನೆ. ಇವನ ಅಹಂಕಾರ ಇಳಿಯಲೇಬೇಕು. ಇದು ಸಾತ್ವಿಕ ಲೋಕಕ್ಕೆ ಭೂಷಣವಲ್ಲ. ಏರಿದವನು ಮತ್ತೆ ಪುನಃ ಕೆಳಗೆ ಇಳಿಯಲೇಬೇಕು. ಆ ಕಾಲ ಬರುತ್ತದೆ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ನೀಡುತ್ತದೆ. ಆ ಕಾಲಕ್ಕಾಗಿ ನಿರೀಕ್ಷೆಯಲ್ಲಿರೋಣ. ಆಗದೇ? ಆಗಬಹುದು ಸ್ವಾಮಿ. ದುರುಳ ಶತ್ರುಗಳನ್ನು ಜನಿಸಿ ಓಂ ನಮ ಶಿವಾಯ. ಕುಲದೇವನಾದ ಈಶ್ವರನಿಗೆ ವಂದಿಸುತ್ತಾ ಲೋಹಾವತಿ ಪಟ್ಟಣದ ಸಿಂಹ ವಿಸ್ತಾರವನ್ನೇ ಏರಿದ್ದೇನೆ. ಅಂತ ಸಂದರ್ಭದಲ್ಲಿ ಶತ್ರು ಪ್ರಸೂದನಿಗೆ ಜಯವಾಗಲಿ ಎಂಬ ಜಯಘೋಷ ಸಂತೋಷಗೊಂಡೆ. ಆದರೆ ನಮಗೆ ಬೇಕಾದ ಸ್ಥಾನಮಾನ ಸಿಗಲಿಲ್ಲವಲ್ಲ. ಅದುವೇ ಆ ನಾಕಲೋಕ. ದಾಯಾದಿಗಳಾದ ಆ ದೇವತೆಗಳು ಆಳುತ್ತಿರುವ ಲೋಕ. ಹಿರಿಯ ಭಾಗಿಗಳಾದ ನಮಗೆ ಸೇರತಕ್ಕದ್ದು. ಇದನ್ನು ಪಡೆಯುವ ವಿಚಾರವನ್ನು ಮಂತ್ರಿ ಮಾಗಧರಲ್ಲಿ ಕೇಳಿಕೊಂಡಾಗ ಆಡಿದ ಮಾತೇನು? ಆ ದೇವತೆಗಳಿಗೆ ಹರಿಯ ಬಲವಿದೆ ಎಂದು. ಆದರೆ ಒಂದು ಅಷ್ಟೇ ಅಲ್ಲದೆ ಒಂದು ಸೂಚನೆಯನ್ನು ಇತ್ತರು. ವರಬಲವನ್ನು ಪಡೆದೆಂದಾದರೆ ಆ ನಾಕಲೋಕ ನಮ್ಮದಾದೀತು ಎಂದಾಡಿದರಲ್ಲ. ಇನ್ನು ತಡ ಯಾಕೆ? ಆಳ್ವಿಕೆಯನ್ನು ಮಂತ್ರಿಗೆ ಒಪ್ಪಿಸಿ ಘೋರ ಕಾರಣವನ್ನು ತಪಸ್ಸಿಗಾಗಿ ಘೋರ ಕಾರಣವನ್ನು ಸೇರುತ್ತೇನಂತೆ. ಘೋರ ಕಾರಣವನ್ನು ಸೇರಿದ್ದಾಯಿತು. ಇದುವೇ ಸೂಕ್ತವಾದ ಸ್ಥಳ. ಶುಚಿರ್ಭೂತನಾಗಿ ಏಕಾಗ್ರತೆಯಿಂದ ಒಂಟಿ ಕಾಳಿನಲ್ಲಿ ನಿಂತು ಶಿವನನ್ನು ಧ್ಯಾನಿಸುತ್ತೇನಂತೆ. ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶುರ್ವಾಯ ಮಹಾದೇವಾಯ ತೇ ನಮಃ. ಕಾಲಕಂದರ ಕಾಲಾಧೀಶ ಬಲನಯನ ಶಂಕರ. ನೀಲಲೋಹಿತರುಂಡ ಮಾಲ ಸದಾ ಶಿವ ಶೂಲಿಗಿರೀಶ ಮೃಡ ದೇವಾ ದೇವಾ. ಜಯ 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 ಜಯ
ಹರಶಂಭೋ ಮಹಾದೇವ ರುಂಡಮಾಲ ಒಲಿದು ಬಾ ತಂದೆ ಒಲಿದು ಬಾ. ಎಷ್ಟೊಂದು ಕಾಲ ತಪಸ್ಸನ್ನಾಚರಿಸಿದೆ, ಆದರೆ ಶಿವನು ಪ್ರತ್ಯಕ್ಷಗೊಳ್ಳಲಿಲ್ಲ. ಏನು ನನ್ನ ತಪಸ್ಸಿನಲ್ಲಿ ಕುಂದು ಕಂಡನೆ? ಈ ಮುಖವನ್ನೊತ್ತು ನಾಡಿಗೆ ಪುನಃ ತೆರಳುವುದೇ ಇಲ್ಲ. ಕೈಯಲ್ಲಿರುವ ಈ ಕಟಾರಿಯಿಂದ ಶಿರವನ್ನು ಕಡಿದು ಶಿವನಿಗೆ ಅರ್ಪಿಸುತ್ತೇನಂತೆ. ಮೆಚ್ಚಿದೆ ನೆಲೆಗಳೇ ಈ ತಪ ದಿಕ್ಷೆಯನ್ನು ಸಿರೊಡನೆ. ಮೆಚ್ಚಿದೆ ನೆಲೆಗಳೇ ಈ ತಪ ದಿಕ್ಷೆಯನ್ನು ಸಿರೊಡನೆ. ಬೆಚ್ಚಿದೆ ನೀ ಮನ ಬಿಚ್ಚುತ್ತ ಕೇಳಿ, ಬೆಚ್ಚಿದೆ ನೀ ಮನ ಬಿಚ್ಚುತ್ತ ಕೇಳಿ, ನಿಶ್ಚಯನಿಯುವೆ ನಿಶ್ಚಯದಿಂದಿಲೆ. ಮೆಚ್ಚಿದೆ ನೆಲೆಗಳೇ ಈ ತಪ ದಿಕ್ಷೆಯನ್ನು ಸಿರೊಡನೆ. ಮೆಚ್ಚಿದೆ ಮಗು ಶತ್ರುಪ್ರಸೂದನ, ನಿನ್ನ ಅಚಲವಾದ ಭಕ್ತಿಗೆ ಮೆಚ್ಚಿದ್ದೇನೆ, ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ದೇಹವನ್ನು ದಂಡಿಸಿ ಅನನ್ಯ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಲು ಕಾರಣವೇನು? ಹೇಳು ಮಗನೇ, ಹೇಳು. ತಂದೆ ಧನ್ಯನಾದೆ ತಂದೆ. ನೊರೆದ ಮೃದು ನುಡಿಯ ಕಳ ಕೇಳು. ಮೃದು ನುಡಿಯ ಕಳ ಕೇಳು. ಶಿರನೆಯವು ತಲಿ ಕಣ್ ತೆರೆದು ನೋಡಿದ ಗರುಷವ ಶವಾಳ್ದು. ಕರ ಮುಗಿದು ಪದ ಕೆರಗಿ ಕರುಗಿದ ಬರದಿ ಅಮರ ಮರವನೆ ಕರುಣಿಸಿ. ಹರಸು ಗಿರಿಜಾವರನೆ ಶಶಿಧರ ನಿರತ ಭಜಕರ ಪೊರೆವ ಶಂಕರ. ಹರನೊರೆದ ಮೃದು ನುಡಿಯ ಕಳ ಕೇಳು. ಶಿರನೆದದು ತಲಿ ಕಣ್ಣೆರೆದು ನೋಡಿದ ಗರುಷವನೆ ತಾಳ್ದು. ತಂದೆ ನನ್ನ ತಪಸ್ಸಿಗೆ ಮೆಚ್ಚಿ ಬಂದೆಯಾ? ಧನ್ಯನಾದೆ ತಂದೆ, ಧನ್ಯನಾದೆ. ತಂದೆ ನಾನು ತಪಸ್ಸನ್ನಾಚರಿಸಲು ಬಲವಾದ ಕಾರಣವಿದೆ. ಹಾಗಾಗಿ ಅಮರತ್ವದ ವರವನ್ನು ಕರುಣಿಸು ತಂದೆ. ಏನು ಮಗನೇ ಅಮರತ್ವವೇ? ಹೌದು ತಂದೆ. ಅಮರತ್ವಗೀವ ಅಧಿಕಾರವು ಎನಗಿಲ್ಲ. ಅಮರತ್ವಗೀವ ಅಧಿಕಾರವು ಎನಗಿಲ್ಲ. ಸಮವಿಲ್ಲ ಯಾಚಿಸುವುದು. ಅಮರತ್ವವಲ್ಲದೆ ಬೇರೆ ವರವ ಕೇಳು. ಮಮತೆಯುಳಿವೆ ನಿಶ್ಚಯವೋ. ಮಮ
ಮಮತೆಯೊಳಿವೆ ನಿಶ್ಚಯವು. ಏನು ಮಗನೇ ಅಮರತ್ವವನ್ನು ಕೇಳಿದೆಯಾ? ಹೌದು ತಂದೆ. ಹುಟ್ಟಿದವನು ಸಾಯಲೇಬೇಕು, ಇದು ಪ್ರಪಂಚದ ನಿಯಮ. ಆದ್ದರಿಂದ ಅಮರತ್ವವನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ಕೊಡುತ್ತೇನೆ. ತಂದೆ ವರೆದ ಕ್ಷಣಗಳ ಕೇಳ್ತನು ಹರಿಗಳನ್ನು ತರಿವ ಶಸ್ತ್ರಾಯುಧವನು ದುರದಿದ ಒಳಗದೆನಗೆ ಹರಿ ಬ್ರಹ್ಮಗಿರಿಗೆ ಬಲಿ ನಿಮ್ಮೊಳೆನಗೆ. ತಂದೆ ಅಮರತ್ವದ ವರವನ್ನು ಕೊಡಲಾಗದಿದ್ದರೆ 3 ಲೋಕವನ್ನು ಜಯಿಸಿ ತ್ರಿಮೂರ್ತಿಗಳಿಂದ ಮರಣವಿಲ್ಲದಂತಹ ವರ ಕೊಡು ತಂದೆ. ಅಷ್ಟೇ ಅಲ್ಲದೆ ರಣರಂಗದಲ್ಲಿ ಎದುರಾಳಿಯನ್ನು ಗೆಲ್ಲುವ ಶಕ್ತಿಯ ಆಯುಧವನ್ನು ಕರುಣಿಸು ತಂದೆ. ಮಗನೇ ತಂದೆ ತಥಾಸ್ತು, ಅನುಗ್ರಹಿಸಿದ್ದೇನೆ. ಇದು ಶಕ್ತಿ ಆಯುಧವನ್ನು ನೀಡಿದ್ದೇನೆ. ಆದರೆ ಒಂದು ಮಾತು. ಏನು ತಂದೆ? ಆಯುಧವೊಂದು ದೇಹ ಧರಿಸಿ ಯುದ್ಧಕ್ಕೆ ಬಂದರೆ ನಿನಗೆ ಮರಣ. ಓಹೋ, ಆದ್ದರಿಂದ ಜಾಗ್ರತೆ, ಎಚ್ಚರಿಕೆ, ಶುಭವಾಗಲಿ. ಧನ್ಯನಾದ ತಂದೆ. ಸಿಕ್ಕಿತಲ್ಲ, ದೈವ ಬಲವೊಂದು ನಮ್ಮ ಪಾಲಾಯಿತು. ಆದರೆ ಆಯುಧ ಒಂದು ರೂಪ ತಾಳಿ ಬಂದರೆ ಆಗ ಮಾತ್ರ ಮರಣ ಎಂದಾಡಿದನಲ್ಲ. ಆಯುಧ ಒಂದು ರೂಪ ತಾಳುವುದುಂಟೆ? ಸಾಧ್ಯವೇ ಇಲ್ಲ. ಆದ್ದರಿಂದ ಅಮರತ್ವದ ವರವನ್ನೇ ಪಡೆದಂತಾಯಿತು. ಇನ್ನು ತಡ ಯಾಕೆ? ಈ ಶುಭ ಸಂದೇಶವನ್ನು ನಮ್ಮವರಿಗೆ ತಿಳಿಸಿ ನಮ್ಮವರನ್ನೆಲ್ಲ ಕೂಡಿಕೊಂಡು ನಾಗಲೋಕಕ್ಕೆ ಪ್ರಯಾಣ. ಕೇಳಿದರೆ ಕಾಳಗಕ್ಕೆ ಬಂದಿರುವ ನೆರೆ ಕಟ್ಟಾಳು ವರದಿ. ಏನಂತೆ ಸ್ವರ್ಗಕ್ಕೆ ಧನುಜರ ದಾಲಿಯೇ, ಏನು ಕೊಬ್ಬು ಆ ಧನುಜರಿಗೆ? ಸುಮನಸರೇ ಕೇಳಿದಿರಲ್ಲ, ಬೆದರುತ್ತಾ ಬಂದ ಬಾಗಿಲ ಭಟರ ಮಾತು. ಅವರನ್ನು ಹಿಡಿದು ಹೊಡೆದು ಬಡಿದು ಸ್ವರ್ಗದ ಹೆಬ್ಬಾಗಿಲಲ್ಲಿ ಭೀತ ವಾತಾವರಣವನ್ನು ಸೃಷ್ಟಿಸಿದ್ದಾರಲ್ಲ ಆ ಭಯೋತ್ಪಾದಕರು. ಯಾರೋ ಲೋಹವತಿ ಪಟ್ಟಣದವನಂತೆ, ಶತ್ರು ಪ್ರಸೂದನನೆಂಬುದು ಆತನ ನಾಮಧೇಯವಂತೆ. ಅಸಂಖ್ಯಾಸಂಖ್ಯೆಯ ಅಸುರ ಪಡೆಯೊಂದಿಗೆ ಈ ಲೋಕಕ್ಕೆ ದಾಳಿ ಇಟ್ಟ ಆತನನ್ನು ಬಿಡಬಾರದು. ಎಲ್ಲರೂ ತಮ್ಮ ತಮ್ಮ ಆಯುಧಗಳನ್ನು ಹಿಡೀರಿ, ಆತ ಕಡೆ ಸಾಗೋಣ. ಏನೆಲ್ಲ ನೀನು ಬರುವಾಗಲೇ ನಾನು ಗಮನಿಸಿದೆ.
ಸುರಪಾಲನೆಂದು. ಹಾ ಏಕೆ ಬಲ್ಲೆಯಾ? ಏಕೆ? ಐರಾವತವನ್ನು ಏರಿಕೊಂಡು ಹಾ. ವಜ್ರಾಯುಧವನ್ನು ಹಿಡಿದುಕೊಂಡು ಬಂದೆಯಲ್ಲ. ಹಾ ಅಷ್ಟೇ ಅಲ್ಲದೆ ಹಾ ನಮ್ಮವರನ್ನೆಲ್ಲ ಶೈವಿನಿಪುರ ಕಟ್ಟುತ್ತಾ ಈ ನಾಕಲೋಕದ ಸುಖಭೋಗಗಳನ್ನು ಅನುಭವಿಸುತ್ತಿದ್ದೀಯಲ್ಲ. ಹಾ ಒಳ್ಳೆಯ ಮಾತಿನಲ್ಲಿ ನಾಕಲೋಕವನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲವಾದರೆ ಬಡಿದು ಓಡಿಸೇನು. ಎಲ್ಲ ಬಂಡರ ಶತ್ರುಪ್ರಸೂದನನೆ ಬಹಳ ದೀರ್ಘವಾದ ವ್ಯಾಖ್ಯಾನವನ್ನು ನೀಡಿದೆ. ಆದರೆ ಇದು ಯುದ್ಧರಂಗ, ಇಲ್ಲಿ ನಿನ್ನ ಮಾತಿನ ವರಸೆ ಫಲ ನೀಡದು. ಬಲ ಮುಪಾಸ್ವ ಎಂಬಂತೆ ರಟ್ಟೆಯ ಬಲದ ಮೇಲೆ ವಿಶ್ವಾಸವಿಟ್ಟವರು ನಾವು. ಹಲವಾರು ವರ್ಷಗಳ ಪ್ರಯತ್ನದ ಫಲವಿದು. ನನಗೂ ಇದೇನು ಶಾಶ್ವತವಲ್ಲ. ಮನ್ವಂತರದಲ್ಲಿ ಅದರ ಸ್ಥಾನ ಬದಲಾವಣೆಯೂ ಆಗಬೇಕು. ಆದರೆ ಈಗ ನೀನೊಬ್ಬ ಬಂದ ಕೂಡಲೇ ಇದನ್ನು ನಿನಗೆ ಹಸ್ತಾಂತರಿಸಲು ಇದು ನಿನ್ನ ಅಪ್ಪನ ಸೊತ್ತಲ್ಲ. ಇದನ್ನು ಕೇಳುವ 3 ಮೂರ್ತಿಗಳಿದ್ದಾರೆ. ಅವರ ಆಣತಿಯಂತೆ ನಾವು ನಡೆದುಕೊಂಡು ಬಂದಾಗ ಮಧ್ಯ ನಿನ್ನದೇನು? ಶತ ಯಾಗಗಳನ್ನು ಮಾಡಿ ಶತಯಾಗ ನಾನಾಗಿದ್ದೇನೆ. ಆ ಬಲದ ಧೈರ್ಯದಿಂದ ನಾವಿದ್ದಾಗ ನೀವು ಯುದ್ಧಕ್ಕಾಗಿ ಬಂದವರು. ಯುದ್ಧವೇ ಬೇಕಾದರೆ ನಾವು ಕೈಕಟ್ಟಿ ಕುಳಿತಿಲ್ಲ. ಈ ಹಿಂದೆಯೂ ಅನೇಕ ಯುದ್ಧಗಳನ್ನು ಮಾಡಿ ಗೆದ್ದವರಿದ್ದೇವೆ. ನಿಮ್ಮಂತೆ ಸೋಲುವವರಲ್ಲ, ತಿಳಿದುಕೋ. ಪಡೆದ ಶಕ್ತಿ ಅಂತ್ಯ ನಿನಗಿದೋ. ಕಾಂತ ನಿನದ ಪಡೆದ ಶಕ್ತಿ ಅಂತ್ಯ ನಿನಗಿದೋ. ಎಲ್ಲ ಸುರಪಾಲ, ಏನೆಲ್ಲ ಈ ನಾಕಲೋಕವನ್ನು ಪಡೆಯಬೇಕಾದರೆ ಶತಯಾಗ ಮಾಡಬೇಕೆ? ನಾವು ನಮ್ಮ ಭುಜಬಲದಿಂದ ಪಡೆಯುತ್ತೇವೆ. ಅಷ್ಟೇ ಅಲ್ಲದೆ ಹಿಂದೆ ಬಂದವರಂತೆ ನಾವಲ್ಲ. ಒಳ್ಳೆಯ ಮಾತಿನಲ್ಲಿ ಬಿಟ್ಟು ಕೊಟ್ಟರೆ ಲೇಸು, ಇಲ್ಲವಾದರೆ ನಿನ್ನ ಭುಜದ ಪರೀಕ್ಷೆ ಇಲ್ಲಿ ಆಗಬೇಕು. ಕೆಟ್ಟದೈತೇನೆ. ಏನು ನನಗೆ ರಕ್ಷಣೆ ನೀಡುವವನು ನೀನೆಯೋ? ಬಿಡು. ಕೊಲ್ಲುವುದಕ್ಕಾಗಲಿ ಕಾಯುವುದಕ್ಕಾಗಲಿ ಬೇರೆ ಒಂದು ದೈವ ಶಕ್ತಿ ಇದೆ. ಆದರದು ಅಗೋಚರ. ಅವರ ಬಲದಿಂದ ಇಂದು ನಾವೆಲ್ಲ ಬದುಕುಳಿದಿದ್ದೇವೆ. ನಿಮ್ಮಂತೆ ಹೇಳುತ್ತ ದಿತಿವಂಶ ಸಂಜಾತರು ಈ ಹಿಂದೆಯೂ ಅನೇಕರು ಬಂದಿದ್ದರು. ಹುಂಬಧೈರ್ಯದ ಮಾತಾಡಿ ನಮ್ಮಿಂದ ಹತರಾಗಿ ಹೋದರು. ಹೆಸರಿಲ್ಲದಂತೆ ಓಡಿ ಬದುಕುವ ಆಸೆ ಇದ್ದರೆ ನಿನಗೆ ನಾನು ರಕ್ಷಣೆ ನೀಡುತ್ತೇನೆ. ಅದಲ್ಲದೆ ವೈರ್ಯವನ್ನೇ ಬಯಸಿ ಮುಂದೆ ಬಂತೆ ಅಂತಾದರೆ ನಾನು ಸಿದ್ಧನು. ಅರೆ ಗಲಿಗೆಯೂ ವಿಳಂಬಿಸದೆ ನಿನ್ನನ್ನು ಕುಟ್ಟಿನಾಶಗೈವೆನು. ಬಾ ಮುಂದೆ ನೋಡೋಣ.
ಬಿಟ್ಟಿದ್ದಾರೆ. ನಾಲ್ಕಲೋಕವು ನಮ್ಮದಾಯಿತು. ಈ ಸಿಂಹವಿಸ್ತಾರವನ್ನು ಏರಿ ಸ್ವಲ್ಪ ಸಮಯವಿಲ್ಲಿದ್ದು ಸುಖಭೋಗಗಳನ್ನೆಲ್ಲ ಅನುಭವಿಸಿ ನಂತರ ಸಹಾವತಿ ಪಟ್ಟಣಕ್ಕೆ ಸೇರುತ್ತೇನಂತೆ. ಹರಹರ ಯಾರೊಡನು ಸುರಲಿ ಕಷ್ಟವಾಗ, ಹರಹರ ಯಾರೊಡನು ಸುರಲಿ ಕಷ್ಟವ ಪರಿಹರಿಸುವ ಯಾರಿಂದೋ ದುರುಳ ಸೂದನನ ಅಡಿಯಾಳಾಗಿ ಬಾಳಲು, ದುರುಳ ಸೂದನನ ಅಡಿಯಾಳಾಗಿ ಬಾಳಲು ಸರಸಿ ಜೋತವ ಬರೆದನಯ್ಯೋ ಹರಗರ ಸುಮನಸರೇ, ನೋಡಿದಿರಾ ನಮ್ಮ ಈ ಅವಸ್ಥೆಯನ್ನು? ಎಂತಹ ದುರ್ವಿಧಿ ನಮ್ಮ ಪಾಲಿಗಾಯಿತು. ವೀರ ವೇಷದಿಂದ ಹೋರಾಡಿದರು ನಮಗೆ ಸೋಲುಂಟಾಗಲು ಕಾರಣ ನಮ್ಮ ಶಕ್ತಿಯ ಕೊರತೆಯಿಂದ ಏನೂ ಅಲ್ಲ. ಆ ಶತ್ರು ಪ್ರಸೋದರನಿಗೆ ಹರಣವರ ಬಲವಿದೆ. ಹಾಗೆ ಅಂತಾದರೆ ಅಧರ್ಮಿಯಾದ ಆತ ಸ್ವರ್ಗವನ್ನು ಪಾಲನೆ ಮಾಡಬಹುದೇ? ಮಾಡಬಾರದು. ಆದಷ್ಟು ಬೇಗನೆ ಆತನ ವಧೆಗಾಗಿ ನಾವು ಪ್ರಯತ್ನಿಸಬೇಕು. ಯಾರು ನಮಗೆ ಸಹಾಯ ನೀಡುವವರು ಒಂದು ತೋಚದಾಗಿದೆಯಲ್ಲ. ಯಾರೆಂದೇಕೆ ನಮ್ಮನ್ನು ಅನವರತವೂ ಪೊರೆವ ದೀನ ಬಂಧು ಶ್ರೀ ಹರಿ ಕಡಲ ಶಯನನೇ ಸರಿ. ಆದ್ದರಿಂದ ಆತನ ಬಳಿಗೆ ಸಾಗೋಣ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಧಾರಣ ದೀನೋದ್ಧಾರಣ ಮಾಂ ರಮಣ ದೇವಾಯ. ಜಯ 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 ಲಕ್ಷ್ಮೀ ಲೋಲ ತ್ರಿಲೋಕಪಾಲ, ದೇವತೆಗಳಾದ ನಮ್ಮನ್ನು ನೀನೇ ಕಾಯಬೇಕು. ಜಯ 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 ಜಯ. ದೇವೇಂದ್ರ, ಏನಾಯಿತು? ಏನು ಬಂದಿಗೆ ಸುರಪ, ಏನು ಬಂದೆ? ಏನು ಬಂದಿಗೆ ಸುರಬಾರನಯ ಆನನವು ಕಂದಿಹುದು, ಕುಂದಿಹುದು ಆನನವು ಕಂದಿಹುದು. ನಿನಗದೇನು ಗಾದೆ ಒದಗಿತೈ ನಿಧಾನಿಸ ಜಯನಲು ಶ್ರೀಗರಿಯು ಸೂನು ನುಡಿದ ಭವನೆಯ ಸುರಭ. ಸುರರುಡೆಯ ದೇವಾ, ಏನಯ್ಯ ಇದು? ಮುಖವೆಲ್ಲ ಕಂದಿ ಹೋಗಿದೆ, ದುಃಖದ ಛಾಯೆ ಆವರಿಸಿದೆ. ಯಾಕೆ? ಏನಾಯಿತು? ನಿನಗೆ ಬಂದ ಕಷ್ಟವನ್ನು ಹೇಳು, ಪರಿಹರಿಸಿಕೊಡುತ್ತೇನೆ. ಓ ಮುರಮತನ, ಕೇಳೆಯ ಲೋಲ ದೇವತೆಗಳ ಬೀಳುವೆ ಕಷ್ಟಗಳಾಗ, ಕೇಳಯ್ಯ ಕೇಳಯ್ಯ.
ಲೋಲ ದೇವತೆಗಳ ಬೀಳುವೆ ಕಷ್ಟಗಳ ಕುಳ ಶತ್ರು ಪ್ರಸೂದನನ ಬಾಳ ಮಿತ್ರನ ವರದ ಬಲದುಳು ಮೇಲು ಲೋಕಕ್ಕೆ ಧಾಳಿ ಕೈಯುತ ಸೋಲಿಸಿದ ಓಡಿಸಿದ ನಿವರ ಕೇಳಲೋಲ ದೇವತೆಗಳ ಬೀಳುವೆ ಕಷ್ಟಗಳ ಕೇಳಯ್ಯ ಶ್ರೀ ಲಕ್ಷ್ಮೀ ಲೋಲ ದೇವೇಂದ್ರ, ಸ್ವರ್ಗವನ್ನು ಆಲಿಕೊಂಡಿರೆಂದು ತಾವು ನನ್ನನ್ನು ನೇಮಿಸುವಿರಿ. ಹೌದು. ಆದರೆ ಆಗಾಗ ದಾಳಿ ಇಡುವ ನಮ್ಮ ದಾಯಾದಿಗಳಿಂದ ನಾವು ಕಂಗೆಟ್ಟೆವು ಸ್ವಾಮಿ. ಈ ಬಾರಿಯೂ ಲೋಹವತಿ ಪಟ್ಟಣದ ವರ್ತಮಾನದ ದೊರೆಯಾದ ಶತ್ರು ಪ್ರಸೂದನನೆಂಬವನು ತನ್ನವರನ್ನು ಸೇರಿಸಿಕೊಂಡು ಯುದ್ಧದಲ್ಲಿ ಸೋಲಿಸಿದ್ದಾನೆ. ಅಷ್ಟು ಮಾತ್ರವಲ್ಲ ದೇವ, ಯಾಗ ಯಜನಾದಿಗಳು ಸರಿಯಾಗಿ ಆಗುತ್ತಿಲ್ಲ. ದೇವತೆಗಳಿಗೆ ಹವಿಸ್ಸಿಲ್ಲ. ಸೂರ್ಯ ಚಂದ್ರ ಚಲನೆಯು ಆತನ ನಿಯಂತ್ರಣದಲ್ಲೇ ಇದೆ. ಸ್ವರ್ಗ ನರಕ ಸದೃಶವಾಗಿದೆ. ಇದರಿಂದೆಲ್ಲ ನೀನೇ ನಮ್ಮನ್ನು ರಕ್ಷಿಸಬೇಕು. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವಂ ಶರಣಂ ಮಮ. ದೇವತೆಗಳೇ, ಚಿಂತಿಸಬೇಡಿ. ಏಳಿರೈ ಸುರಪಾಲನಿನ ಜಗ ಏಳಿರೈ ಯಮನಾಲಯಗೆ ನನ್ನ ಅಟ್ಟಿಗಳುವೆ ತಾಳಿದೈವ್ಯ ಯಮನಾಲಯಗೆ ನನ್ನ ಅಟ್ಟಿಗಳುವೆ ತಾಳಿದೈರ್ಯ ಸುರಪಾಲ ನಳಿನಗ ಏಳಿ ಅಂಜದಿರಿಗೆ ದೇವತೆಗಳೇ, ಏಳಿರಿ ಏಳಿರಿ, ಭಯಮುಕ್ತರಾಗಿರಿ. ದುರುಳ ಶತ್ರು ಪ್ರಸುದನ ನಿಮ್ಮನ್ನು ದೆಸೆಗಡಿಸಿದನೇ, ಅವನನ್ನು ಬಿಡಲಾರೆನು. ಅವನನ್ನು ಕೊಂದು ಶರಣಾದ ನಿಮ್ಮನ್ನು ಬರೆಯುತ್ತೇನೆ. ದುರುಳನನ್ನು ಮರ್ದಿಸಿ ಲೋಕ ಕಲ್ಯಾಣವನ್ನು ಉಂಟು ಮಾಡುತ್ತೇನೆ. ನನ್ನ ಲೀಲೆಯನ್ನು ಕಂಡು ಕೃತಾರ್ಥರಾಗಿರಿ. ನಿಶ್ಚಿಂತೆಯಿಂದ ತೆರಳಿ. ಹಾಗೇ ಆಗಲಿ. ಜಯ 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 ಜಯ. ಅಳುವ ಸುಮನಸರನ್ನು ಧೈರ್ಯ ತುಂಬಿ ಕಳುಹಿಸಿದ್ದೇನೆ. ಇದೇ ಸರಿಯಾದ ಸಮಯ. ಸುದರ್ಶನನಿಗೂ ಸರಿಯಾದ ಪಾಠ ಕಲಿಸಬೇಕು. ಇನ್ನು ತಡ ಯಾಕೆ? ನೇರವಾಗಿ ಲೋಹವತಿಯ ಕಡೆಗೆ ತೆರಳುತ್ತೇನೆ. ಬಂದು ತಲುಪಿದ್ದೆ ಲೋಹವತಿ. ಇನ್ನು ತಡ ಯಾಕೆ? ದುಷ್ಟನನ್ನು ಯುದ್ಧ ರಂಗಕ್ಕೆ ಕರೆಯುವುದಕ್ಕೆ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ. ಅರಸ ಬಣ್ಣ ಚರಿಯ ಬಡುಗಲಿ ಬರದುಳೆದು
ಸೇನಾನಿ, ಯುದ್ಧದ ಆಹ್ವಾನೆ ಯಾರಾಗಿರಬಹುದು? ಇದನ್ನು ವಿಚಾರಿಸಲು ಆ ಕಡೆ ತೆರಳುತ್ತೇನಂತೆ. ಎಲ್ಲ ಕರಿಯ ನಿಲ್ಲಲ್ಲಿ ಮರಿಗಳ ಬೇಳು ಹರಿನಂದನ ಗಾದಿಗಳು ಮಾಡು. ಎಲ್ಲ ಕರಿಯ ಏನಲ್ಲ? ನಿನ್ನ ಬರುವಿಕೆಗೆ ನಾನು ಕಾಯುತ್ತಲೇ ಇದ್ದೆ. ಹೌದೇ? ಚಕ್ರಧಾರಿಯಾಗಿ ಬರುವ ನೀನು ಇಂದು ಶಾಂಗಪಾಣಿಯಾಗಿ ಬಂದಿದ್ದೀಯಲ್ಲ. ಹೌದು. ಇದನ್ನು ಕಂಡು ನಾನು ಹೆದರುವವನಲ್ಲ. ಒಳ್ಳೆಯ ಮಾತಿನಲ್ಲಿ ಬಂದ ಹಾಗೆ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ದೇವತೆಗಳ ಸ್ಥಿತಿ ನಿನಗಾದೀತು ಎಚ್ಚರ. ಎಲ್ಲ ದುರುಳ ನಾಗಲೋಕವನ್ನು ಗೆದ್ದೆ ಎಂದು ಬೀಗದಿರು. ದೇವತೆಗಳ ಸೋಲು ಶಾಶ್ವತವಾದುದಲ್ಲ. ಅವರ ಪಕ್ಷಪಾತಿಯಾಗಿ ನಾನು ಬಂದಿದ್ದೇನೆ. ತಪ್ಪಾಯ್ತೆಂದು ಕಾಲಿಗೆ ಬಿದ್ದರೆ ಪರಿಯುತ್ತೇನೆ. ಯುದ್ಧಕ್ಕೆ ನೋಡೋಣ. ದಾರಿಗೆ ಉರುಳಿದ್ದಾನೆ, ಇರಲಿ. ಸೋಲಾಯಿತು, ಏನು ಮಾಡಲಿ? ಯಾವುದಕ್ಕೂ ವೈಕುಂಠಕ್ಕೆ ತೆರಳುತ್ತೇನೆ. ಏನು ಮಾಡಲಿ? ಶಕ್ತಿಹೀನನಾದೆ. ಏನ ಮಾಡಲಿ? ಶಕ್ತಿಹೀನನಾದೆ. ಏನು ಕಳ್ಳನ ತೋಟ ನರಿಯದೆ ನಿಂದು ಮಾನವೆಲ್ಲವೂ ಗೋಯ್ತು ದಾನವನುಳು ಜಗಗೆ ಏನ ಮಾಡಲಿ? ಏನು ಮಾಡಲಿ? ಸೋಲಾಯಿತು. ಯಾರಿದ್ದಾರೆ ಇನ್ನು? ಹೇಗೋ ವೈಕುಂಠಕ್ಕೆ ಬಂದಿದ್ದೇನೆ. ಮಾನವೆಲ್ಲ ಹೋಯ್ತಲ್ಲ, ಶಕ್ತಿಹೀನನಾದೆ. ಏನು ಮಾಡಲಿ? ಏನು ಮಾಡಲಿ? ಓ ಪುರುಷೋತ್ತಮ, ಪುರುಷೋತ್ತಮ, ಸುದರ್ಶನ, ನಿನಗೂ ಚಿಂತೆ? ಹೌದು. ಆ ದುಷ್ಟರನ್ನು ಕೊಲ್ಲುವಲ್ಲಿ ಸೋಲಾಯಿತೆಂಬ ದುಃಖವೇ? ಹೌದು. ಆ ದುಃಖವನ್ನು ಬಿಡು. ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿ ಬರುತ್ತೇನೆ. ಆದರೆ ಅವನಿಗೆ ಹರನವರ ಬಲವಿದೆ. ಹರನವರವೇ? ಪಕ್ಕದಲ್ಲಿ
ಹರನವರವಿದ್ದರೆ ಇರಲಿ, ನನಗದು ಲೆಕ್ಕವಲ್ಲ. ಸಾಕ್ಷಾತ್ ಹರನೇ ರಣಾಂಗಣಕ್ಕೆ ಬಂದರೂ ಲೆಕ್ಕಿಸಲಾರೆ. ಆದ್ದರಿಂದ ಕೊಡು ಅಪ್ಪಣೆ, ಆ ದುಷ್ಟರನ್ನು ಸಂಹರಿಸಿ ಬರುತ್ತೇನೆ. ಸುದರ್ಶನ, ಹೋಗು, ನಿನಗೆ ಶುಭವಾಗಲಿ. ಹಾಗೆ ಮಾನವನ್ನು ಉಳಿಸಿ ಬಾ. ಹೋಗಿ ಬಾ, ಹೋಗಿ ಬಾ. ಹಾಗೆಯೇ ಆಗಲಿ. ಲೋಹಾವತಿ ಪಟ್ಟಣವನ್ನೇನೋ ಬಂದು ತಲುಪಿದ್ದಾಯಿತು. ಇನ್ನು ತಡೆಯಾಕೆ? ಆ ದುಷ್ಟನನ್ನು ಯುದ್ಧಕ್ಕೆ ಆಹ್ವಾನಿಸುವುದಕ್ಕಾಗಿ ಅಗ್ನಿಶರವನ್ನು ಪ್ರಯೋಗಿಸುತ್ತೇನಂತೆ. ಏನಾಶ್ಚರ್ಯ! ಏನು? ಎಲ್ಲ ದುಷ್ಟ ಇದ್ದಕ್ಕಿದ್ದ ಹಾಗೆ ನಮ್ಮ ಪುರಕ್ಕೆ ನುಗ್ಗಿ ಅಗ್ನಿಶರವನ್ನು ಪ್ರಯೋಗಿಸಿದೆಯಲ್ಲ. ಹೌದು. ಯಾಕಾಗಿ ಬಂದೆ? ಬೇಗನೆ ಯಾರು? ಬಂದವ ನೀನ್ಯಾರು? ಶತ್ರು ಪ್ರಸೂದನಿದ್ದೆ. ದುರುಳ ಶತ್ರು ಪ್ರಸೂದನೆ. ಎಲ್ಲ ಶತ್ರು ಪ್ರಸೂದನ, ದೇವತೆಗಳನ್ನು ಹಾಗೂ ಶ್ರೀಹರಿಯನ್ನು ಸೋಲಿಸಿದೆ ಎಂದು ಗರ್ವದಿಂದ ಬೀಗಬೇಡ. ನಿನ್ನ ಗರ್ವ ಅಡಗಿಸುವುದಕ್ಕಾಗಿಯೇ ಬಂದವ ನಾನು, ಶ್ರೀಹರಿಯ ಕರದಾಯುಧ ಸುದರ್ಶನ. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ. ನಾಕಲೋಕವನ್ನು ದೇವತೆಗಳಿಗೆ ಒಪ್ಪಿಸಿದರೆ ಲೇಸು, ಇಲ್ಲವಾದರೆ ಶೈಮಿಲಿಪುರ ನೋಡಬೇಕಾದಿತ್ತು. ಸುದರ್ಶನ, ನಿನ್ನ ಮಾತಿನಿಂದ ಕಂಡು ಬರುತ್ತಿದೆ ನೀನು ಸುದರ್ಶನನೆಂದು. ಹರಿಯ ಕೈಯಾಯುಧ ಹೇಗೂ ಇಳಿದು ಬಂದಿದ್ದೀಯ. ಹರಿಯು ಸೋತಿದ್ದಾನೆ. ಒಳ್ಳೆಯ ಮಾತಿನಲ್ಲಿ ನನ್ನನ್ನು ಸೇರು, ಸೂಕ್ತವಾದ ಮಂತ್ರಿ ಸ್ಥಾನ ನೀಡುತ್ತೇನೆ. ಎಲ್ಲ ದುರುಳ, ಏನೆಲ್ಲ? ನೀನ್ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಶ್ರೀಹರಿಯ ಮಾನ ಉಳಿಸುವುದಕ್ಕಾಗಿಯೇ ಬಂದವ ನಾನು. ನಿನ್ನ ಈ ಮರುಳು ಮಾತಿಗೆ ಮರುಳಾಗುವವ ನಾನಲ್ಲ. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ. 4 ದಿನ ಉಳಿಯುವ ಆಸೆ ಇದ್ದರೆ ಶರಣಾಗಿ ಬದುಕು, ಇಲ್ಲವಾದರೆ ಹೇಗೂ ಯುದ್ಧಕ್ಕೆ ಬಂದಿದ್ದೇನೆ. ಬಾ ಮುಂದೆ. ದುರುಳನ ವಧೆಯಾಯಿತು. ದೇವತೆಗಳು ಅಂಬರಪಥದಿಂದ ಪುಷ್ಪವೃಷ್ಟಿಯನ್ನು ಗೈಯುತ್ತಿದ್ದಾರೆ, ಜಯ ಘೋಷಗಳನ್ನು ಮೊಳಗಿಸುತ್ತಿದ್ದಾರೆ. ಈ ಸುವಾರ್ತೆಯನ್ನು ಶ್ರೀಹರಿಗೆ ತಿಳಿಸುವುದಕ್ಕಾಗಿ ವೈಕುಂಠಕ್ಕೆ ತೆರಳುತ್ತೇನಂತೆ. ವೈಕುಂಠವನ್ನೇನೋ ಬಂದು ತಲುಪಿದ್ದಾಯಿತು. ದುಷ್ಟನ ನಾಶ ನನ್ನಿಂದಲೇ ಆಯಿತು. ಈ ಗಾಂಭೀರ್ಯತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹರಿಯ ಕರೆಯೇರದೆ ದೂರ ನಿಂತು ಬಿಡುತ್ತೇನೆ. ಏನಾಗುತ್ತದೆ ನೋಡೋಣ. ಓ, ಅದ್ಯಾರು? ಓ ಸುದರ್ಶನ, ಯಾಕೆ ದೂರ ನಿಂತಿರುವೆ? ಬಾ. ವೀರವಾಣಿ ಕರವನೇರದೆ
ಭೂರಿ ಗೋಪತಿ ಮೌನ ಇರುವರೆ ಕಾರಣವನ ಅರಿಗೇನೋ ವೀರಬಾದಿ ನರಬನೆರಗೆ ದೂರದಿಯೇಳು ಭೂರಿ ಗೋಪತಿ ಮೌನ ಇರುವರೆ ಕಾರಣವ ಅರಿಯೇನೋ ವೀರಬಾದಿ ನರಬನೆರಗೆ ದೂರದಿಗೆ ಏಕೆಯೋಳು ವೀರಬಾದ ಸುದರ್ಶನ, ಶ್ರೀಹರಿ, ವಿಜಯಿಯಾಗಿ ವಿಕ್ರಮಿಯಾದ ನೀನು ಈಗ ಯಾಕೆ ದೂರ ನಿಂತಿರುವೆ? ಇದು ಸಾತ್ವಿಕ ಲೋಕಕ್ಕೆ ಭೂಷಣವಲ್ಲ. ಓಹೋ, ನನ್ನ ಕರಗಳಿಗೆ ನನ್ನ ಕರಗಳಿಗೆ ನೀನು ಅಲಂಕರಿಸಿದರೆ ಮಾತ್ರ ಅದು ಅಷ್ಟೊಂದು ಚಂದವಾಗಿ ಕಾಣುತ್ತದೆ. ಇಂತಹ ಗರ್ವ ನಿನಗೆ ಒಳ್ಳೆಯದಲ್ಲ. ಕೋಪವನ್ನು ಬಿಡು, ಬಾ ನನ್ನ ಕರವನ್ನು ಸೇರು. ಬಾರಯ್ಯ. ಶ್ರೀಹರಿ, ಏನು ನಾನು ಈಗ ನಿನ್ನ ಕರ ಏರಬೇಕೆ? ಹೌದು, ನಿನ್ನಿಂದಾಗದ ಕಾರ್ಯ ನಾನು ಮಾಡಿದ್ದೇನೆ, ಹಾಗಾಗಿ ನಾನೇ ಶ್ರೇಷ್ಠ. ಅಷ್ಟೇ ಅಲ್ಲದೆ ಈಗ ನಾನು ನಿನ್ನ ಕರ ಏರ್ಬೇಕು ಅಂತಾದ್ರೆ ಮೊದಲು ಏರಿದ್ದು ಯಾಕೆಂತ ಬೇಕಲ್ಲ. ಆಲದೆಳೆಯುಳ್ ಮಲಗಿ ತೇಲುವ ಕಾಮಧು ಕೈಟ ಬರುವ ಜನಿಸುತ್ತಾರ ನಾಳಿಗೋದ್ಭವನನ್ನು ಪೀಡಿಸಿ ಗೆಲವು ಅವರಲ್ಲಿ ಸೋಲು ನಿಮ್ಮಯ ಪಾಲಿಗಡಸಲು ಎಸಗುತ್ತ ಅವರಲ್ಲಿ ಸೋಲು ನಿಮ್ಮಯ ಪಾಲಿಗಡಸಲು ಮೇಲೆಯನ್ನು ಕಳುಗೆ ನಾನವರ ತಡಿದಿಗೆ ಸುದರ್ಶನ, ಅಂದು ನೀನು ಬಾಲಮುಕುಂದನಾಗಿ ಕಾಲ ಬೆರಳನ್ನು ಚೀಪುತ್ತಾ ಮಲಗಿರುವ ಸಂದರ್ಭದಲ್ಲಿ ನಿನ್ನ ಕಿವಿಯ ಕಿಲ್ಬಿಷದಿಂದಲೇ ಮಧುಕೈಟವರೆಂಬ ದಾನವರು ಜನಿಸಿದರು. ಹೌದು, ನಾಳಿಕೋದ್ಭವನನ್ನು ಪೀಡಿಸಿದಾಗ ತಾಯಿಯ ಆಜ್ಞೆಯಂತೆ ಆತ ನಿನ್ನ ಕಮಲನಾಳದಲ್ಲಿ ಅಡಗಿ ಕುಳಿತ. ಹೌದು, ನಂತರ ಮಾಯಾ ನಿದ್ರೆಯಿಂದ ಎಚ್ಚೆತ್ತ ನೀನು ಅವರೊಂದಿಗೆ ಪಂಚಸಹಸ್ರ ಕಾಲವೇ ಹೋರಾಡಿ ಜಯ ಸಾಧಿಸದೆ ಹೋದಾಗ ತಾಯಿಯ ಆಜ್ಞೆಯಂತೆ ನಾನು ನಿನಗೆ ದೊರೆತೆ. ಆ ದುಷ್ಟರನ್ನು ಸಂಹರಿಸಿ ನಿನ್ನ ಕರ ಏರಿದೆ. ಅಂದಿನಿಂದ ಇಂದಿನವರೆಗೂ ನಿನ್ನ ಎಲ್ಲ ಕಾರ್ಯದಲ್ಲಿ ಸಹಕಾರಿಯಾಗಿ ನಾನಿದ್ದವನು. ಆದರೆ ನೀನು ಅದಕ್ಕೆ ತಕ್ಕ ಗೌರವ ನನಗೆ ನೀಡಿಲ್ಲ. ಅಷ್ಟೇ ಅಲ್ಲದೆ ಇಂದಿನ ಪ್ರಸಂಗ ಆ ದುಷ್ಟರ ಸಂಹಾರ ನನ್ನಿಂದಲೇ ಆಯಿತು ಎಂಬುದಕ್ಕೆ ಸ್ಪಷ್ಟ ನಿದರ್ಶನ. ಹಾಗಾಗಿ ನಾನೇ ಶ್ರೇಷ್ಠ, ನಿನ್ನಿಂದಲೂ ನಾನೇ ಶ್ರೇಷ್ಠ. ಹಾಗಾಗಿ ನಾನು ಇನ್ನು ನಿನ್ನ ಕರ ಏರಲಾರೆ. ಏನೆಂದೆ? ಬಲದ
ಶ್ರೀಮಂತರಿದ ಅಹಂಕಾರ ನಿನ್ನ ನೆತ್ತಿಗೇರಿದೆ. ಇದು ಸಾತ್ವಿಕ ಲೋಕ. ಇಲ್ಲಿ ನಿನ್ನಂತಹ ಅಯೋಗ್ಯರಿಗೆ ಸ್ಥಳವಿಲ್ಲ. ನಾನು ಏನು ಎಂಬುದನ್ನು ತಿಳಿಯದೆ ಉಂಡ ಮನೆಗೆ 2 ಬಗೆದ ನಿನ್ನನ್ನು ಇಲ್ಲಿರುವುದಕ್ಕೆ ಅನರ್ಹ. ದುರುಳ ಶತ್ರು ಪ್ರಚೋದನೆಗೆ ಬರವೇ ಹೀಗೆ. ಏನು? ಆಯುಧವೊಂದು ತಾನಾಗಿ ಬಂದರೆ ನಿನಗೆ ಮರಣ. ಅದನ್ನು ತಿಳಿಯದ ನೀನು ಹೀನ ಪ್ರವೃತ್ತಿಯನ್ನು ಪ್ರಕಟಿಸಿದೆ. ಅದಕ್ಕಾಗಿ ಇದು ಹಿಡಿ ಶಾಪ. ಭೂಮಿಯಲ್ಲಿ ಮಾನವನಾಗಿ ಜನಿಸು, ಮಾನವನಾಗಿ ಜನಿಸು. ಸುದರ್ಶನಗೆ ಸುಜ್ಞಾನ ಮಾಡಲು ಕರವ ಜೋಡಿಸಿ ಚರಣ ಕೆರಗುತ್ತ ನುತಿಸಿದನು ಗರಿಯ. ಮನ್ನಿಸೆನ್ನ ಪರಾಧವ, ಮನ್ನಿಸೆನ್ನ ಪರಾಧವ ಮಾಧವ. ಸುಪ್ರಸನ್ನ ಮೂರ್ತಿ ಕೇಶವ, ಎನ್ನೊಳಗೆ ಭೇದ ನಿನ್ನೋಳಿಲ್ಲವು ವಾದ, ಎನ್ನೊಳಗೆ ಭೇದ ನಿನ್ನೋಳಿಲ್ಲವು ವಾದ. ಮುನ್ನ ನಂಬಿದೆ ಪಾದ ಇನ್ನಾತ ಕೋಮೋದ, ಮನ್ನಿಸೆನ್ನ ಪರಾಧವ ಮಾಧವ ಕೇಶವ. ಅಚ್ಯುತ ಅಚ್ಯುತ, ಮಾಧವ, ಕೇಶವ, ಗೋವಿಂದ, ರಕ್ಷಿಸು ತಂದೆ ರಕ್ಷಿಸು. ನಿನ್ನ ಕರದಾಯುಧವಾದ ಈ ಸುದರ್ಶನನಿಗೆ ಶಾಪವಿತ್ತೆಯಾ ತಂದೆ? ನಾನು ನನ್ನಿಂದ ಎಂಬ ಅಹಂಕಾರದಿಂದ ನಿನ್ನನ್ನು ಜರಿದೆ, ಹಂಗಿಸಿದೆ. ನನ್ನನ್ನು ಕ್ಷಮಿಸಬೇಕು ತಂದೆ, ಕ್ಷಮಿಸಬೇಕು. ಭುವಿಯಲ್ಲಿ ಬಿದ್ದವ ಪುನಃ ಧರೆಯನ್ನೇ ಆಧರಿಸಿ ಮೇಲೇಳುತ್ತಾನೆ. ಹಾಗೆ ನಿನ್ನಿಂದ ಪತಿತನಾದ ನನ್ನನ್ನು ನೀನೇ ಕೈ ಹಿಡಿದು ಉದ್ಧರಿಸಬೇಕು ತಂದೆ, ಉದ್ಧರಿಸಬೇಕು. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಬೇಕು ತಂದೆ, ಮನ್ನಿಸಬೇಕು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಜಯ 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 ಜಯ. ಮಗು, ದುಃಖಿಸಬೇಡ, ಭಕ್ತ ಚಿಂತಿಸಬೇಡ, ವೀರ್ಯ ಸುತನಾಗಿ ಚಿಂತಿಸಬೇಡ. ಭಕ್ತ ಚಿಂತಿಸಬೇಡ, ವೀರ್ಯ ಸುತನಾಗಿ ಜನಿಸು ನೀನು. ಅತ್ರಿ ಜನಾಗಿ ಸಮರ್ಥ ವಿದ್ಯೆಯ ಬೋಧಿಸುತ್ತನೆನಿಸುವೆನೋ. ಮತ್ತೆ ಭಾರ್ಗವರಮನಾಗಿ ಮೋಕ್ಷವ ನಿನಗಿದ್ದು ಮಾತಾ ಪಿತರ. ಚಿತ್ತ ಶಕ್ತಿಗೆ ದುಷ್ಟ ಶಕ್ತಿಯರನ್ನು ಕೊಲ್ಲೆ ಮನ್ಮದವ ಧರಿಸಲು. ಭಕ್ತ ಚಿಂತಿಸಬೇಡ, ವೀರ್ಯ ಸುತನಾಗಿ ಜನಿಸು ನೀನು.
ಬೇಡ. ಶಾಪವಾಕ್ಯ ಸುಳ್ಳಾದದ್ದಲ್ಲ. ಧರೆಯಲ್ಲಿ ಹುಟ್ಟಿ ಮತ್ತೆ ನೀನು ಪುನಃ ವೈಕುಂಠಕ್ಕೆ ಸೇರಲು ಸಾಧ್ಯವಿದೆ. ಹೇಗೆ? ಧರೆಯಲ್ಲಿ ಕೃತವೀರ್ಯನ ಮಗನಾಗಿ ಕಾರ್ತವೀರ್ಯನಾಗಿ ಜನಿಸು. ನಾನೇ ದತ್ತಾತ್ರೇಯ ಗುರುವಾಗಿ ಸಕಲ ವಿದ್ಯೆಯನ್ನೂ ಬೋಧಿಸುತ್ತೇನೆ. ಧರ್ಮ ವಿಕ್ರಮಿಯಾಗಿ ಧರೆಯನ್ನಾಳು. ಕೊನೆಯ ಕಾಲಕ್ಕೆ ಬ್ರಾಹ್ಮಣ ವಿರೋಧಿಯಾಗಿ ಅಹಂಕಾರದಿಂದ ವರ್ತಿಸಿದಾಗ ಮತ್ತೆ ನಾನೇ ಭಾರ್ಗವ ರಾಮನಾಗಿ ಮತ್ತೆ ನಿನ್ನನ್ನು ವೈಕುಂಠಕ್ಕೆ ಕರೆತರುತ್ತೇನೆ. ಹೌದೇ? ಹೋಗು, ನಿನಗೆ ಶುಭವಾಗಲಿ. ತಂದೆ, ನಿನ್ನ ಲೋಕ ಶಿಕ್ಷಣ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿನ್ನ ಕೈಯಾದುವಾದ ನನ್ನನ್ನೇ ಆರಿಸಿ ಅವತಾರ ಎತ್ತುತ್ತೀರಿ ಅಂತಾದ್ರೆ ಧನ್ಯೋಸ್ಮಿ. ಹಾಗಾಗಿ ಇನ್ನು ನೀವು ಭುವಿಯಲ್ಲಿ ಲೀಲಾ ನಾಟಕಕ್ಕೆ ವೇದಿಕೆ ನಿರ್ಮಿಸಿದ್ದೀರಿ ಅಂತಾದ್ರೆ ತಡ ಮಾಡುವುದಿಲ್ಲ. ಈ ಕ್ಷಣವೇ ಧರೆಗೆ ಇಳಿಯುತ್ತೇನಂತೆ. ಜಯ 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 ಜಯ. ಸುದರ್ಶನನ ಗರ್ವಭಂಗವಾಯಿತು. ಲೋಕಕ್ಕೊಂದು ಪಾಠವೂ ಆಯಿತು. ಸುದರ್ಶನ ಗರ್ವಭಂಗ ಎಂಬ ಈ ಪ್ರಸಂಗದಿಂದ ಮದ ಮತ್ಸರ ನಾನೆಂಬ ಅಹಂಕಾರದ ಭಾವ ಯಾವತ್ತೂ ಸಲ್ಲದು ಎಂಬ ವಾಕ್ಯ ಪ್ರಪಂಚ ತಿಳಿಯಲಿ.